ಇಟ್ಸ್ ನಾಟ್ ಆರ್ಡಿನರಿ. ಇದು ಮದರ್ ಆಫ್ ಗೇಮ್ಸ್ ಅಂತ. ಜಿಮ್ನಾಸ್ಟಿಕ್ ಸರ್? ಜಿಮ್ನಾಸ್ಟಿಕ್ ಬಂದ್ಮೇಲೆ ಯೋಗ ಎಲ್ಲ ಬಂದಿರೋದು. ಯೋಗ ಫಸ್ಟ್ ಬರಲಿಲ್ಲ, ಅದು ಬಹಳ ಕಾಂಟ್ರವರ್ಸಿ ಇದೆ. ಬಟ್ ಜಿಮ್ನಾಸ್ಟಿಕ್ ಇದೆ ಮದರ್ ಆಫ್ ಗೇಮ್ಸ್. ಅದು ಕಲ್ತ್ರೆ ನೀವೇನು ಬೇಕಾಗಿ ಕಲಿಬೋದು. ಅದರ ನಂತರ ನಾನು ವಾಪಸ್ ಬಂದಾಗ ಈಗ ಮಾಡೋಕೆ ಬರಲ್ಲ, ತಮಿಳ್ನಾಡು ಡಾಮಿನೇಟ್ ಇದೆ, ಅವ್ರ ಮಾಸ್ಟರ್ ಪರ್ಮಿಷನ್ಸ್ ಮಾಡೋಕೆ ಬರೋದಿಲ್ಲ, ದೊಡ್ಡ ಗಲಾಟೆ ಆಗ. ಅವರು ಹೋಗಿ ಹೇಳಿದಾಗ ತಮಿಳ್ನಾಡು ಏನಿಲ್ಲ, ನಾನು ಹೇಳಿದ್ದೆ ನೀನು ಮಾಡಿದ್ರೆ ಮಾಡಿ, ಇಲ್ಲ ಮಾಡಿದ್ರೆ ನಾನೇ ಮಾಡ್ತೀನಿ, ನನಗೆ ಗೊತ್ತಿದೆ, ಯಾವ ತಮಿಳ್ನಾಡು ಇಲ್ಲ. ಆಗ ಸಂಘಟನೆ ಕರೆದೆ, ಎಲ್ಲ ಅಂಥವ್ರು ಸಿಕ್ಕಿದ್ದು. ಒಡೆಯ ನೀವು ಹೊಡೆದಾಡಿದ್ರೆ ರೋಡಲ್ಲಿ ಪೊಲೀಸ್ ಕರ್ಕೊಂಡಿದ್ದಾರೆ, ನಮ್ಮಲ್ಲಿ ಹೊಡೆದಾಡಿದ್ರೆ ದಿನ 200-300 ಸಿಗ್ತದೆ ರೋಡನ್ನು, ಇದು ಒಳ್ಳೆ ಐಡಿಯಾ ಅಂತೇಳಿ ಎಲ್ಲ ಬಂದರು. ಎಲ್ಲ ಟವರ್ಗಳು ಎಲ್ಲ ಪೊಲೀಸ್ ರಿಕಾರ್ಡಲ್ಲಿ ಇದ್ದವ್ರೆ. ಅವ್ರಿಗೆ ರೆಡಿ ಮಾಡ್ಕೊಂಡು, ಅದು ರೆಡಿ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ, ನಮಗೆ ಗಲಾಟೆಗಳಾಗೋದು, ಪೊಲೀಸ್ ಕರ್ಕೊಂಡು ಹೋಗೋರು. ಆಗ ನಮಗೆ ಹೋಗು ಅಲ್ಲಿ ಕುಡ್ದವ್ರನ್ನ ಯಾರನ್ನ ಕೇಳಿ, ಯಾರು ಕಟ್ಟಿದ್ದದ್ದು, ಅವರ ಕಟ್ಟಿದ್ರು ಈಗ ಇದ್ದವರು. ನಾನು ಮತ್ತೆ ಡೆಲ್ವಿ ಕಟ್ಟಿದ್ದದು, ಡೆಲ್ವಿದ ತಿರೋದು ಮ್ಯಾನೇಜರು. ನಾವು ಕಟ್ಟಿದ್ದು ಅಧಿಕಾರ ಮಾಡಕ್ಕೆ. ತೆಂಗಿನ ಮರ ಆಗದವನಿಗೆ ತೆಂಗಿನಕಾಯಿ ಫಲ ಸಿಗೋದಿಲ್ಲ. ಗಣೇಶ್ ಅವರೇ, ನಾವು ಖುಷಿ ಕೆಲಸ ಮಾಡ್ತಿರ್ಲಿಲ್ಲ, ಹೊಟ್ಟೆ ಬಾಡಿ ಕೆಲಸ ಮಾಡ್ತಿದ್ದು. ಬದುಕು ಬಹಳ ಕಷ್ಟ ಇತ್ತು ನಮಗೆಲ್ಲ 100-200 ರೂಪಾಯಿ ಕೊಡೋರು. ಈಗಿನ ತರ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಫೈಟ್ ಮಾಸ್ಟರ್ ಇದ್ದಂಗಿಲ್ಲ. ನಮ್ಗೆ ಬಹಳ ತಿಂಗಳಿಗೆ ಒಂದು ಸಿನಿಮಾ ಸಿಗದೆ ಇದ್ರೆ ಉಪವಾಸ ಇರಬೇಕಾಯ್ತು. ಕೊನೆ ಗಳಿಗೆಯಲ್ಲಿ ನನ್ನ ಮಗನಿಗೆ ಫೀಸ್ ಕಟ್ಟೋ ಆಗದಲ್ಲೇ ವಾಪಸ್ ಬರುವಂತ ಪರಿಸ್ಥಿತಿ ಬಂತು. ಅಂತ ಕೆಟ್ಟ ಪರಿಸ್ಥಿತಿಗೆ ಕುಡ್ದೋಗಿ ತಂದ್ರು. ಒಂದ್ ಕಾಲದಲ್ಲಿ ಮಿಲಿಟರಿ ಇದ್ದವ್ರು ಸರ್ ಎಲ್ಲ ಕೇಳಿ ಎಲ್ಲಿವರೆಗೂ ತಂದ್ರು ಅಂದ್ರೆ ನಾನು ಕೆಲಸನೇ ಮಾಡಬಾರ್ದು ಅನ್ನೋ ತರ ಬೈಕಟ್ ಮಾಡಿದ್ರು. ನಾನು ಕಟ್ಟಿದ ಸಂಸ್ಥೆಗಳೇ, ನಾನು ಕಟ್ಟಿದ ಎಲ್ಲ ನಮಸ್ಕಾರ. ನಾನ್ ನಮಸ್ಕಾರ ಮಾಡೋದಕ್ಕೆ ನಾನೇನು ಇರಲ್ಲ. ನನ್ನ ಸಂಪ್ರದಾಯ, ನಾನು ಗುರುಗಳಿಗೆ ಹಂಗೆ ನಮಸ್ಕಾರ ಮಾಡೋದು. ನಾನು ಗುರುಗಳಿಗೆ ಖಾಲಿ ಬಿದ್ದೆ ನಾನು ವಿದ್ಯೆ ಕಲ್ತಿರೋದು. ಅವರು ವಿಶ್ವಗುರು, ಯಾಕೆ ಮಾಡಬಾರ್ದು? ಆಮೇಲೆ ಹೋಗ್ತಾ ಅಲ್ಲಿ ರಾಷ್ಟ್ರಪತಿಯವರಿಗೆ ಅಲ್ಲಿ ಮತ್ತೊಂದು ನಮಸ್ಕಾರ ಮಾಡಿ ನಿಂತಾಗ ಆ ತಾಯಿ ಹಂಗೆ ಕಂಡ್ರು, ನಂಗೆ ಚಾಮುಂಡಿ ಕಂಡ ತರ ಕಂಡ್ರು. ಇಟ್ಸ್ ಗ್ರೇಟ್. ಎಲ್ಲರಿಗೂ ನಾನು ಅದೇ 1 ನಿಮಿಷದಲ್ಲೇ ನನ್ನ ಕೆಲಸ ಮಾಡಿದ್ದೀನಿ. ನಾನೇನು ಹೊಸ್ದಾಗಿ ಮಾಡಿ ಆಮೇಲೆ ಆ್ಯಕ್ಚುಲಿ ನಾವು 3 ಓಡಿಬೇಕು. ಅದೇ ಏನಾಗಿದೆ ಬಿಟ್ಟಿದೆಯೋ ನಮಗೂ ನೋವಾಗುತ್ತೆ ನೋಡಿದ ಟಿ ವಿನಲ್ಲಿ. ಒಂದು ಕ್ಷಣದಲ್ಲೆಲ್ಲ ಎಷ್ಟಾಗುತ್ತೆ ಅಲ್ವಾ? ನನ್ನ ಪ್ರಶಸ್ತಿ ಒಳಕ್ಕೆ ಹೋದಾಗ ಪುಲ್ವಾಮಾ ಗಲಾಟೆ ಆಗಿತ್ತು. 26 ಜನ ನಮ್ಮವರೇ ಹೋದ್ರು. ಇವೆಲ್ಲ ಸಾವು ನೋವುಗಳು ನೋಡಿದಾಗ ನಾವು ಯಾವಾಗ ನಮ್ಮನ್ನೇ ನಾವು ರಕ್ಷಣೆ ಮಾಡ್ಕೊಳ್ಳೋದು? ಅದಕ್ಕೆ ನಾನು ಪ್ರಪೋಸಲ್ ಕೊಟ್ಟಿದ್ದೆ, ಶಾಸ್ತ್ರ ಎಲ್ಲರಿಗೂ ಅಧ್ಯಯನ ಆಗ್ಬೇಕು, ಕಂಪಲ್ಸರಿ ಆಗ್ಬೇಕು ಇಲ್ಲಿ. ಆವಾಗ ನಾವು ಬದುಕಿಗೆ ಈಸಿ ಆಗ್ತೀವಿ, ಇಲ್ಲ ಭಾಳ ಕಷ್ಟ ಆಗ್ತದೆ ಮುಂದೆ. ಸರ್ಕಾರ ಸರಿ, ಯಾರು ಅವರು ಭಾನುಮುಸಗ ನಮ್ಮ ಹಾಸನದವ್ರೆ, ಅವ್ರಿಗೊಂದು ಅಷ್ಟೊಂದೆಲ್ಲ ಆಗಿದ್ದೆ ಬಂದಿದ್ದೆ, ಸಂತೋಷ ಭಾಳ ಈ ವಯಸ್ಸಲ್ಲಿ. ಸಂಪ್ರದಾಯ ಸಮರ ಕಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು 15 ಕಾರ್ಯಕ್ರಮಗಳು ಮಾಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್. ಶೌರ್ಯ ಪರ್ವತ ಫೆಸ್ಟಿವಲ್. ಶ್ಯಾಮ್ ಸುಂದರ್ ಆ ಕಲೆ ಫೆನ್ಸಿಂಗ್ ನಾಟಕದಲ್ಲಿ ನನಗೆ ಬಳಕೆ ಆಯ್ತು. ನಾಟಕದಲ್ಲಿ ಬಹಳ ನನ್ನ ನಾಟಕಗಳು ರಷ್ಯಾ, ಚೈನಾ ಎಲ್ಲ ಆಲ್ ಓವರ್ ವರ್ಲ್ಡ್ ಹೋಯ್ತು. ಅಂತ ದೊಡ್ಡ ನಾಟಕಗಳು. ಈ ನಾಟಕ ಇಲ್ಲಿ ನಾಟಕಗಳ ತರ ಅಲ್ಲ, ಅವರೆಲ್ಲ 10 ಲಕ್ಷ 20 ಲಕ್ಷ 50 ಲಕ್ಷ ಖರ್ಚು ಮಾಡೋ ನಾಟಕಗಳು. ನಂದು ಹಜಿಜುನಿಸ ಅಂತ ಒಂದು ಈ ಸಿಪಾಯಿ ಕ್ರಾಂತಿಗಳ ಮೇಲೆ 2 ನಾಟಕ ಮಾಡಿದೆ. ಸಿಪಾಯಿ ದಂಗೆ ಮೇಲೆ. 2ನೇದು ನದೀರ ಒಬ್ಬರು ಡೈರೆಕ್ಟ್ ಮಾಡಿದ್ರು, 1857 ಅಂತ. ಇನ್ನೂ 150 ಜನ ಸ್ಟೇಜಲ್ಲಿ ತಗೊಂಡೋಗಿದ್ದೆ ಅವ್ರನ್ನ. ಎಲ್ಲರೂ ಕತ್ತಿಗೆಲ್ಲ ಮುರಿದಾಗ್ಬಿಟ್ರು. ಆ ಲೆವೆಲಲ್ಲಿ ಫೈಟು, ಕತ್ತಿ, ಕುದುರೆ ಓಡಿಸೋದು ಎಲ್ಲ ಸ್ಟೇಜಲ್ಲಿ ಮಾಡ್ಬಿಟ್ಟಿದ್ದೆ. ಆಮೇಲೆ ಎಫೆಕ್ಟ್ಸು, ಬೆಂಕಿ ಹಚ್ಚೋದು, ಏನ್ ಸಿನಿಮಾದಲ್ಲಿ ಎಫೆಕ್ಟ್ ಮಾಡಿ ಅವೆಲ್ಲ ಅಲ್ಲಿ ಮಾಡಿದೀವಿ. ನಿಮ್ಗೆ ತುಂಬಾ ಸುಲಭನ ಕೆಲಸ, ಅದು ಕಷ್ಟ ಅಲ್ಲ. ಅಲ್ಲಿ ಹೇಳಿದ್ರೆ ಎಲ್ಲಿ ತೃಪ್ತಿ ಇತ್ತು ಅಂತ ಹೇಳಿದ್ರಲ್ಲ, ಅಲ್ಲೇ ತೃಪ್ತಿ ಇದ್ದಿದ್ದು. ಸಿನಿಮಾದಲ್ಲಿ ತೃಪ್ತಿ ಇರ್ಲಿಲ್ಲ. ಸಿನಿಮಾದಲ್ಲಿ ಬದುಕು. ಇಲ್ಲಿ ನನಗೆ ಡೈಲಿ ಪೇಮೆಂಟ್ ಇತ್ತು, ಏನೋ ಇತ್ತು, ನಾನು ಮಾಡ್ತಾ ಇದ್ದೆ. ಆಮೇಲೆ ಅಷ್ಟೊತ್ತಿಗೆ ತಕ್ಕ ಮಟ್ಟಿಗೆ ನನ್ನ ಇನ್ಸ್ಟಿಟ್ಯೂಟ್ ಇತ್ತು. ನಾನು ಮತ್ತೆ ಸಿನಿಮಾಗೆ ವಾಪಸ್ ಬರೋ ಪ್ರಯತ್ನ ಮಾಡಲಿಲ್ಲ. ಯಾಕಂದ್ರೆ ಯಾಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಭಾಳಷ್ಟು ಟೆಕ್ನಾಲಜಿ ಬೆಳೆದ್ಬಿಟ್ಟಿದೆ. ನಾವು ಹೊಸ ಟೆಕ್ನಾಲಜಿಗೆ ನಾವೀಗ ಹೊಂದ್ಕೊಂಡು ಹೋಗಲ್ಲ. ಆಮೇಲೆ ಬಂದವರೆಲ್ಲ ಭಾಳ ಯಾರು ಅಂತ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ಆಗಿರಲಿಲ್ಲ. ಸಿನಿಮಾದಲ್ಲಿ ಇನ್ನೊಂದು ಏನು ದಿಕ್ಕಿನ್ನು ಅಂದರೆ ನಮ್ಮ
ಸಾಹಸ ಕಲಾವಿದರು ಬದುಕಿದ್ದಾರೆ ಅಂದರೆ ನಾವು ಅಂಬರೀಷ್ ಅವ್ರನ್ನ ಪೂಜೆ ಮಾಡಬೇಕು. ಹಾ. ಅವರು ಮಡ್ರಾಸನ್ನ ಒಡನಾಟಿ ಗಲಾಟೆಗಳಾದಾಗ ನಮ್ಮನ್ನು ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲಿವರೆಗೂ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಂದರೆ, ನಾನು ಮೊದಲು ಹೋದಾಗ ಅವ್ರಿಗೆ ಬಿರಿಯಾನಿ ಕೊಡೋರು ನಮ್ಮನ್ನು ಈ ಕಡೆ ಅಲ್ಲಿ ಚಿತ್ರಾನ್ನ ತಿನ್ನ ಕಳ್ಸೋರು. ನನ್ನ ಕೈಯಲ್ಲಿ ಬಿರಿಯಾನಿ ಕೊಟ್ಟು ಕಿತ್ಕೊಂಡು ಹೋಗ್ಬಿಟ್ರು. ಹಾಗೇನು ಹೊಸ ನಾವು ಒಬ್ಬನೇ ಇದ್ದಿದ್ದು. ಅವನ್ನ 2-3 ಜನ ಭೋಜ ಅಂತಿದ್ದ, ನಮ್ಮ ರಣಧೀರ ಅಂತಿದ್ದ, ಈಗಲೂ ಜನ ತಮಿಳ್ನಾಡಿಗೆ ಸೇರ್ಕೊಂಡ್ಬಿಟ್ಟಿದ್ದ. ಅದೇ ನನ್ನ ಅನ್ನ ಕಿತ್ತಿದಲ್ಲ, ಇವ್ರಿಗೆ ಎಷ್ಟು ದುರಹಂಕಾರ ಇರಬೇಕು. ನನ್ನ ಅನ್ನ ಕಿತ್ಕೊಂಡು ನನ್ನ ಸ್ವಾಭಿಮಾನ ಕೆದಕ್ತು. ಆವತ್ತಿನ ದೃಢ ನಿರ್ಧಾರ ಇಡೀ ಒಂದು ಸಮಸ್ಯೆ ಕಟ್ಟಿದೆ, 10 ಸಮಸ್ಯೆ ಕಟ್ಟಿದ್ರು. ಹೈದರಾಬಾದಲ್ಲೂ ಸಮಸ್ಯೆ ಕಟ್ಟಿದ್ರು ನಮ್ಮ ಶಿಷ್ಯ ಹೋಗಿ. ಇವತ್ತು ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಂಪ್ಲಾಯ್ ಸೆಕ್ಟರ್ನ ಒಡೆದು ಕಾರ್ಮಿಕರ ಸಂಘ ಎಲ್ಲ ಕಡೆ ಓಕೆ. ಅದು ಮೂಲನ ಅದೊಂದು ಫೆಡರೇಷನ್ ಅಂತ ಹೇಳ್ಬೋದು ಸರ್. ಅಲ್ಲೊಂದು ಮೀಟಿಂಗ್ ಇದೆ ನೋಡಿ. ಮೀಟಿಂಗ್ ಡೆಲ್ಲಿ ಬಾಂಬೆಗೆ ಹೋದಾಗ ನಾನು ಹಿಂದಿ ಮಾತು ಕೇಳಿ ಸುಸ್ತೊಡೆದ್ಬಿಟ್ರು. ಏನು ಇಷ್ಟು ಜನ ಮಾತಾಡ್ತಾನೆ ಅಂತ. ಅದು ಯಾರಪ್ಪನ ಮನೆ ಆಸ್ತಿ ಅಲ್ಲ, ನಮ್ಮ ಹಕ್ಕು. ಅವತ್ತು ಕಾರ್ಮಿಕ ಸಂಘಟನೆ ನಾನು ಕಟ್ತಾ ಇದ್ದಿದ್ರೆ, ಡೆಲ್ವಿ ಕಟ್ತಾ ಇದ್ದಿದ್ರೆ, ಶಂಕರ್ನಾಗ್ ಕಟ್ತಾ ಇದ್ದಿದ್ರೆ, ಇವತ್ತು ಇವರೆಲ್ಲ ಎಷ್ಟು ಇವತ್ತು ನೀವು ಸುಲಭವಾಗಿ ಬಂದು ಕೆಲಸ ಮಾಡ್ತಿರಲ್ಲ. ಅವತ್ತು ಏನು ಸ್ಟೆಂಟೇ ಗೊತ್ತಿಲ್ಲ ನಿಮಗೆ. ಕಲಿಸಿ, ನಿಮ್ಮನ್ನು ವಿದ್ಯೆ ಕಲಿಸಿ, ನಿಮಗೆ ಮೆಂಬರ್ಶಿಪ್ಪು ನಾನೇ ಕೊಟ್ಟು 50 ರೂಪಾಯಿ ಸಿನಿಮಾ ಆದ್ಮೇಲೆ 50 ರೂಪಾಯಿ ಕೊಟ್ಟು ಕಳಿಸಿದ್ನಲ್ಲ, ಅದನ್ನ ಇವತ್ತು ಮರಿಬಾರ್ದು. ನೀವು ಸಿನಿಮಾ ಅಂತ ತಕ್ಷಣ ನೆನಪಾಯ್ತು. ಸ್ಟೆಂಟ್ ಅಂತ ತಕ್ಷಣ ಈಗ ನೋಡಿ ಸರ್, ಐತಿಹಾಸಿಕ ಸಿನಿಮಾಗಳು ನೋಡಿದ್ರೆ ಸ್ಟೆಂಟ್ ಇದೆ. ಓಕೆ, ಪೌರಾಣಿಕ ಸಿನಿಮಾಗಳಲ್ಲೂ ಸ್ಟೆಂಟ್ ಇದೆ. ಅದಾದ್ಮೇಲೆ ಸಾಮಾಜಿಕಕ್ಕೆ ಬರ್ತೀರಾ, ಅಲ್ಲೂ ಫೈಟಿಂಗ್ ಇದೆ. ಏನ್ ಸರ್ ನಿಮ್ದು ಸಾಹಸ? ಎಲ್ಲ ಕಡೆ ಫೈಟ್ ಇಲ್ಲ. ಫೈಟ್ಗೆ ಇದಕ್ಕೂ ಸಂಬಂಧ ಇಲ್ಲ. ಇದು ಟ್ರೆಡಿಷನಲ್. ನೀನು ಟ್ರೆಡಿಷನ್ನ ನೀವು ಯಾವ್ದಕ್ಕೂ ಕಂಪೇರ್ ಮಾಡಕ್ ಹೋಗ್ಬಾರ್ದು. ಸಾಂಪ್ರದಾಯ ಕಲೆಗಳು ಹಾಗೇ ಇರ್ತದೆ, ನೀವು ಮಾಡ್ಲೇಬೇಕಾಗ್ತದೆ. ಮಾಡರ್ನ್ ಇದಕ್ಕಿಂತ ಒಂದು ಬೇರೆನಾ ಸರ್ ಅದು? ಅಯ್ಯೋ, ಎಲ್ಲ ಬೇರೆ. ಸಿಲಂಬಾಟಂ ಬೇರೆ, ಕತ್ತಿ ವರ್ಷೆ ಬೇರೆ, ಗುರುಣೆ ವರ್ಷೆ ಬೇರೆ, ತಂಟ ಬೇರೆ, ಕಲರಿ ಬೇರೆ, ಎಲ್ಲ ಬೇರೆ ಬೇರೆ. ಬಹಳ ಅದ್ಭುತವಾಗಿರ್ತದೆ. ಅದನ್ನ ನೀವು ನಮ್ಮ ಫೆಸ್ಟಿವಲ್ ಬಂದು ನೋಡಿದಾಗ ಗೊತ್ತಾಗ್ತದೆ. ಅಷ್ಟು ಕಲಿಯಕ್ಕೆ ಸಾಧ್ಯನಾ ಒಬ್ಬ? ಆಗಲ್ಲ ಸರ್. ಈಗ ಡಿಪ್ಲೊಮಾದಲ್ಲಿ ಮಾಡಿದ್ವಿ ಅಂದ್ರೆ ಎಲ್ಲ ಒಂದು 5-6 ಸಬ್ಜೆಕ್ಟ್ಗಳು ತಗೊಂಡು ಅವನಿಗೆ 1 ವರ್ಷದಲ್ಲಿ ಅವನು ಟೀಚರ್ ಮಾಡೋದು, ಟೀಚಿಂಗ್ ಮಾಡಿ ಅವನು ಮತ್ತೆ ಎಲ್ಲಾದ್ರೂ ಗುರುಗಳಾಗಿ ಶಿಕ್ಷಕನಾಗಿ ಹೋಗೋ ವ್ಯವಸ್ಥೆಗೆ ಅವನು ರೆಡಿ ಮಾಡೋದಕ್ಕೆ ಯೂನಿವರ್ಸಿಟಿ ಒಪ್ಕೊಂಡಿದ್ದೆ. ಇದ್ರ ಮಧ್ಯೆ ನಾನು ಸೆಂಟ್ರಲ್ ಗೌರ್ಮೆಂಟು ಅನಂತ್ ಕುಮಾರ್ ಅವರು ಇದ್ದಾಗ ಕಮಿಟಿಗೆ ಬಂದೆ. 9-10 ವರ್ಷ ಕಮಿಟಿನಲ್ಲಿ ಕೆಲಸ ಮಾಡಿದೆ. ಅದು ಜಾಸ್ತಿ ಅನುಭವ ಆಯಿತು. ಕಮಿಟಿನಲ್ಲಿ, ಎಕ್ಸ್ಪರ್ಟ್ ಕಮಿಟಿನಲ್ಲಿ, ಫಂಡಿಂಗ್ ಕಮಿಟಿನಲ್ಲಿ ಕಾರಂತಿದ್ದ ಜಾಗ ಅದು ನಾನು. ಆಮೇಲೆ ಈಗ ಒಂದು 2-3 ವರ್ಷಗಳಿಂದ ಅಲ್ಲಿ ಇಲ್ಲ, ಮುಂದೆ ನೋಡೋಣ. ಅಲ್ಲಿ ಭಾಳಷ್ಟು ನಾಟಕದವ್ರಿಗೆಲ್ಲ ಫಂಡಿಂಗ್ ಎಲ್ಲ ಕೊಟ್ಟು ಎಲ್ಲ ಭಾಳಷ್ಟು ಕೆಲಸ ಮಾಡಿದ್ದೀವಿ. ಅದಾದಮೇಲೆ ನಮ್ಮ ಜಾನಪದ ಕ್ಷೇತ್ರದಲ್ಲಿ ಜಾನಪದ ಅಕಾಡೆಮಿ ಮೆಂಬರ್ ಆದೆ. ಅದಕ್ಕೆ ಮುಂಚೆ ಇವರು ನಾಗೇಗೌಡರ ಕೆಲಸ ಮಾಡಿದ್ದೆ. ಅಲ್ಲಿ ಗುರು ಚನ್ನಬಸಪ್ಪನವರು ಅವ್ರ ಹತ್ರ ಕೆಲಸ ಮಾಡಿದೆ. ಈಗ ಜಾನಪದಕ್ಕೆ ಬಂದೆ. ನಮ್ಮ ಜಾನಪದ ಕ್ಷೇತ್ರಕ್ಕೆ ಇದನ್ನು ಸೇರಿಸಿದೆ. ನಮ್ಮ ಸಮರ ಕಲೆಗಳನ್ನ, ದೊಣ್ಣೆ ವರ್ಷನ ನಾಡ ಕಲೆ ಅಂತ ಸೇರಿಸಿರ್ಲಿಲ್ಲ ಅವರು. ಅಲ್ಲಿಂದ ಆರಂಭವಾಯಿತು ನಮ್ಮ ಫೆಸ್ಟಿವಲ್ಗಳು. ಈಗ ಅದಾದ ನಂತರ ನಾನು ಡೆಲ್ಲಿಯಲ್ಲಿದ್ದಾಗ ಅಖಿಲ ಭಾರತ ಬುಡಕಟ್ಟು ಮತ್ತು ಲೋಕಕಲಾ ಸಭೆ ಒಂದು ಪರಿಷತ್ ಅಂತ ಮಾಡಿ ನಾನು ಜನರಲ್ ಸೆಕ್ರೆಟರಿಯಾಗಿ ಸುಮಾರು ಆಲ್ ಓವರ್ ಇಂಡಿಯಾ ಸುತ್ತಿ, ಆಲ್ ಓವರ್ ಇಂಡಿಯಾನ ಒಂದು 28 ಸ್ಟೇಟಲ್ಲಿ ಫೆಸ್ಟಿವಲ್ ಮಾಡಿದ್ದೀವಿ. 28 ಸ್ಟೇಟಲ್ಲಿ. ಆಮೇಲೆ ಒಂದು 300-500ಕ್ಕೂ ಹೆಚ್ಚು ತಂಡಗಳನ್ನ ಕಟ್ಟಿದ್ದೀವಿ. ಈ ಜಮ್ಮು ಕಾಶ್ಮೀರಲ್ಲ 50 ತಂಡ ಇದಾವೆ ನಮ್ಮ. ಇವತ್ತು ಫೋನ್ ಹಾಕ್ತಾರೆ, ಕಾಮ್ ಕರೋ ಅಂತ. ಸಾಕು, ಈಗ ವಯಸ್ಸಾಯ್ತು. ನಾವು ಅವ್ರಿಗೆ ಏನು ಸಮಸ್ಯೆ ಅಂದ್ರೇನು ಅಂದರೆ, ಅಲ್ಲಿ ಹೋರಾಟ ಮಾಡಿ 400 ರೂಪಾಯಿ ಪೇಮೆಂಟ್ ನಮ್ಗೆ. ಇವತ್ತು 3000 ಆಗಿದೆ ಪೇಮೆಂಟಲ್ಲಿ. ಅದಕ್ಕೆ ಹೋರಾಟ ಮಾಡಿದ್ದೀವಿ. ನನಗೇನು ಮಾಡ್ಕೊಂಡಿಲ್ಲ. ಈ ಥರದ ಕೆಲಸಗಳು ಮಾಡಿ ನನ್ನ ಸಾಧನೆ. ರಾಮನಗರ ಬಂದೆ. ರಾಮನಗರದಲ್ಲಿ ಸಮರ ಕಲೆ ಬಗ್ಗೆ ಹೇಳ್ತಾ ಇದ್ದೀನಿ. ಸಮರ ಕಲೆ ಬಂದಾಗ ಸಾಂಪ್ರದಾಯಿಕ ಸಮರ ಕಲೆ ಇದೆಯಲ್ಲ ಸರ್, ಇದಕ್ಕೂ ಈ ಕರಾಟೆ, ಕುಂಫು ಅಂತೆಲ್ಲ ಬ್ಲ್ಯಾಕ್ ಬೆಲ್ಟು ಇಲ್ಲಿಂದ ಹೋಗುತ್ತದೆ. ಇಲ್ಲಿಂದ ಹೋಗಿರೋದವೆಲ್ಲ. ಮತ್ತೆ ಅದಕ್ಕೆ ಏನು ಕಲರ್ಫುಲ್ ಅವರು ಮಾಡ್ಕೊಂಡಿದ್ದಾರೆ ಫಾರಿನ್. ಅದನ್ನೇ ಹೇಳಿ ರಾಷ್ಟ್ರೀಯ ಶೌರ್ಯಕಲಾ ಮಹಾವಿದ್ಯಾಲಯ ಅಂತ ಒಂದು ಪ್ರಪೋಸಲ್ ಗೌರ್ಮೆಂಟಿಗೆ ಕೊಟ್ಟಿದ್ದೀನಿ. ನಮ್ಮ ಸಮರ ಕಲೆಗಳನ್ನ, ನಮ್ಮ ಯುದ್ಧ ಕಲೆಗಳನ್ನ ನೀವು ಬೆಳೆಸ್ಬೇಕು. ಖಾಲಿ ಶಾಸ್ತ್ರ ಹೇಳಿದ್ರಾಗಲ್ಲ, ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನೂ ಹೇಳಬೇಕು ಅಂತ ಒಂದು ಪ್ರಪೋಸಲ್. ವಿದ್ಯಾರ್ಥಿಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಸರ್?
ಈ ವಿದ್ಯಾ ಕರಾಟೆನೋ ಅಥವಾ ನಿಮ್ಮ ಸಾಂಪ್ರದಾಯಿಕ ಸಮರ ಕಲೆನೋ ಇಷ್ಟ ಬರಲ್ಲ ಅವ್ರಿಗೆ, ಯಾವುದು ಇಷ್ಟ ಬರಲ್ಲ ಸರ್? ಅವ್ರು ಮಾಡರ್ನ್ ಬರ್ತದೆ. ಪೇರೆಂಟ್ಸ್ ಆಗೇ ಇರ್ತಾರಲ್ಲ, ಪೇರೆಂಟ್ಸ್ ಆಗಿದೆ. ಅವ್ರಿಗೆ ಬೆಲ್ಟ್ ಆಗಬೇಕು, ಹಾಂ. ಒಂದು 3 ತಿಂಗಳು ಇಲ್ಲ ಬ್ಲಾಕ್ ಬೆಲ್ಟ್ ಆಗ್ಬಿಡ್ಬೇಕು. ಅದೇನಾಯ್ತು ಅಂತ ಗೊತ್ತಿಲ್ಲ. ಅದು ನಮ್ಮಲ್ಲಿ ಬೆಲ್ಟ್ಗಳು ಕೊಡಲ್ಲಲ್ಲ. ನಮ್ಮಲ್ಲಿ ಬೆಲ್ಟ್, ನಾವು ಗುರುಸ್ಥಾನ ಬರೋದಕ್ಕೆ ನನಗೆ 30 ವರ್ಷ ಹಿಡಿತು. ಈಗ ಮಾಡೋಕ್ಕಾಗಲ್ಲ, ಅದು ಬೇರೆ ವಿಷಯ. ಗುರುಸ್ಥಾನಕ್ಕೆ ಬರೋಕ್ಕೆ 30-35 ವರ್ಷ ಆಯ್ತು. ನಮ್ಮ ಕಲರಿನಲ್ಲಿ ವರ್ಷ ಎಷ್ಟು ಸಾಧನೆಗಳು ಮಾಡಿದ್ದಾರೆ, ಅವೆಲ್ಲ ಕಷ್ಟ ಆಗ್ತದೆ. ಅವೆಲ್ಲ ಇವ್ದು ಹಂಗಲ್ವಲ್ಲ, 1-2 ವರ್ಷ ಆದ್ಮೇಲೆ ಬ್ಲಾಕ್ ಬೆಲ್ಟ್, ರೆಡ್ ಬೆಲ್ಟ್, ಆಮೇಲೆ ಏನೇನೋ ಬೆಲ್ಟು ನಂಬರ್ಗಳೆಲ್ಲ ಇದಾವೆ. ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ಎಲ್ಲ ದುಡ್ಡು ಕೊಟ್ಟು, ದುಡ್ಡು ಹೋಗ್ತದೆ, ಹೊರಗಡೆ ಹೋಗ್ತಾರೆ, ಫಾರಿನ್ಗೆ ಹೋಗ್ತಾರೆ. ಇರ್ಬೋದು, ಅದು ಶಕ್ತಿ ಇರ್ಬೋದು, ಬಟ್ ನಮ್ಮಷ್ಟು ಸಾಧನೆ ಅದರಲ್ಲಿ ಇಲ್ಲ. ನಮ್ಮಲ್ಲಿ ಯೋಗಕ್ಕಿದೆ, ನಮ್ಮಲ್ಲಿ ಧ್ಯಾನ ಇದೆ. ಯೋಗ ಇವತ್ತೆಷ್ಟು ವರ್ಲ್ಡ್ ಫೇಮಸ್ ಆಗಿದೆ, ಯಾಕೆ ನಮ್ದು ಯಾಕೆ ಆಗ್ಬಾರ್ದು? ನಮ್ಮಿಂದ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ನಿಮ್ಮ ಸಮರ ಕಲೆ, ಸಾಂಪ್ರದಾಯಿಕ ಸಾಂಪ್ರ ಕಲೆ ಬಹಳ. ಈಗ ಸಿಲಂಬಾಟಂ ಅಂತ ಹೇಳಿ ದೊಣ್ಣೆ ವರ್ಷ ಅಂತೀವಿ ನಾವು. ತಮಿಳುನಾಡಿನಲ್ಲಿ ಸ್ಕೂಲ್ ಗೇಮ್ಸ್ ಮಾಡಿದ್ದಾರೆ, ಸ್ಕೂಲ್ ಗೇಮ್ಸ್ ಸೇರ್ತಿದ್ದಾರೆ. ನನ್ನ ಫೆಡರೇಷನ್ ಕರ್ಕೊಂಡು ಹೋಗ್ತಾರೆ. ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ಗೆ 3000 ಮಕ್ಳು ಇರ್ತಾರೆ. ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ದಾರೆ. ನಾನು ಕೇಳಿದ್ರು, ನಿಮ್ಮಂದು ಯಾಕೆ ಮಾಡೋಕ್ಕಾಗಲ್ಲ? ನಮ್ಮ ಕತ್ತಿ ವರ್ಷ ದೊಣ್ಣೆ ವರ್ಷ ಮಾಡಿದ್ರೆ ಏನು, ಯಾವ ರೂಲ್ ಮಾಡ್ತೀರಿ? ನಾನು ಅವನು ಹೊಡಿಬೇಕು, ನಾನು ನನಗೆ ಹೊಡಿಬೇಕು, ರೂಲೇ ಇಲ್ವಲ್ಲ ಅಲ್ಲಿ. ಅದಕ್ಕೆ ಇದು ಪ್ರದರ್ಶನ ಕಲೆಗಳು ಅಂತ ಹೇಳಿ ಮಾಡಿ ಅಂತೇಳಿ ಕೇಂದ್ರ ಸಹ ಪ್ರದರ್ಶನ ಮಾಡಿದ್ವಿ. ಆಮೇಲೆ ನನ್ನ ತರಬೇತಿ, ಆಮೇಲೆ ಇಲ್ಲಿ ರಾಮನಗರ ಬಂದ ಮೇಲೆ ಒಂದು 10 ವರ್ಷ, ನಾನು 20 ವರ್ಷ ಏನು ಕೆಲಸ ಹೊರಗಡೆ ಸಿನಿಮಾ ಬಗ್ಗೆ ತಲೆ ಕೆಲಸ ಮೌನವಾಗಿ ನನ್ನ ಕೆಲಸ ಮಾಡಿ, ನನ್ನ ಟ್ರೈನಿಂಗ್ ನಾನು ಗುರುಕುಲ ಆಡಿಸಿದೆ. 20-30 ಮಕ್ಕಳಿದ್ರು. ಈಗ ಕೋವಿಡಲ್ಲಿ ಹೋದ್ರು, ಈಗ ಬರ್ತಾರೆ ಮತ್ತೆ. ಇಲ್ಲಿ ಹಾಸ್ಟೆಲ್ ಇತ್ತು, ಅವ್ರಿಗೆ ನೋಡಿದ್ರಲ್ಲ ಇನ್ಸ್ಟಿಟ್ಯೂಟಲ್ಲಿ. ಇದೆಲ್ಲ ಸಾಧನೆಗಳ ಹಿಂದೆ ಜನಪದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆದ 2 ಟರ್ಮ್ ಸಿಂಡಿಕೇಟ್ ಮೆಂಬರ್ ಆಗಿ ಅಕಾಡೆಮಿಯಿಂದ ಬಂದ ಮೇಲೆ ಅಲ್ಲಿ ಹೋರಾಡಿ, ಅವರು ಗುದ್ದಾಡಿ, ಅಲ್ಲೆಲ್ಲ ಮೆಂಬರ್ಸ್ಗಳೆಲ್ಲ PhD, ಡಾಕ್ಟರೇಟ್, ಪ್ರೊಫೆಸರ್ಸು. ನಾನೊಬ್ಬನೇ ಮೆಟ್ರಿಕ್ ಇದ್ದಿದ್ದು. ಕೊನೆಗೆ ನನಗೆ ಗುದ್ದಾಟ ತಡಿಲಾರ್ದಲ್ಲೇ ಅವರು ಸರ್ಟಿಫಿಕೇಟ್ ಕೋರ್ಸ್ ಕೊಟ್ಟರು. ಓದೋರಿಗೆಲ್ಲ ಕೊಡ್ತೀರ, ಓದಿದ್ದವ್ರಿಗೆ ಏನ್ರಿ ಕೊಡ್ತೀರ? ಓದಿದ್ದವ್ರಿಗೆ ಏನು ಕೊಟ್ಟಿದ್ದೀರ? ಆಮೇಲೆ ನಮ್ಗೆ ಜನಪದ ಕಲಾವಿದ, ಅದ್ಭುತ ಕಲಾವಿದ ಅವನು. ಅವ್ನ ಪ್ರದರ್ಶನದ ಮುಂದೆ ನೀವೆಲ್ಲ, ಅವ್ನು ಪಾಠ ಮಾಡಕ್ ಬರ್ತಾನೆ ನಿಮ್ಮ ಹತ್ರ, ಬಟ್ ಅವನಿಗೆ ನೀವು ಸರ್ಟಿಫಿಕೇಟ್ ಕೊಡೋದಿಲ್ಲ ಅಲ್ಲ. ಇದೆಂತ ಧೋರಣೆ? ನೀವು SLC ಬೇಕು, ಮೆಟ್ರಿಕ್ SLC ಎಲ್ಲ PUC ಬೇಕೇ ಬೇಕು ಅಂತಾರೆ ಈಗ. ಅಲ್ಲಿ ಅದನ್ನ SLC ತಂದೆ. ಅಲ್ಲಿ ಇನ್ನೊಂದು ಯೂನಿವರ್ಸಿಟಿಗೆ ಹೋದೆ, ಅಲ್ಲಿ SLCನೂ ಬೇಡಪ್ಪ, ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡಿ ಅಂತೇಳಿ ಸ್ಟ್ಯಾಚ್ಯೂನ ಚೇಂಜ್ ಮಾಡಿಸಿ ಪ್ರದರ್ಶನ ಕಲೆಗಳು ಅಂತೇಳಿ. ಅವನು 60 ವರ್ಷ ಆಗಿರೋದು ಏನಾಗಿರ್ಬೋದು, ಅವನ ಪ್ರದರ್ಶನ ಕಲೆನ ಪರ್ಫಾರ್ಮ್ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡಿ ಅಂತ ಆ ಥರದ 2 ಕೋರ್ಸ್ಗಳನ್ನ ಅಪ್ರೂವ್ ಮಾಡಿಸಿದ್ದೀನಿ. ರಂಗಭೂಮಿಯಲ್ಲಿ ನಂದು ಸ್ಪೆಷಲ್ ಸಬ್ಜೆಕ್ಟ್ ಏನು ಅಂದರೆ, ಇಲ್ಲಿ ಡೆಲ್ಲಿಯಲ್ಲಿ ಮಾಡ್ತಿದ್ನಲ್ಲ ಮಾರ್ಷಲ್ ಆರ್ಟ್ ಇನ್ ಥಿಯೇಟರ್. ಸಿನಿಮಾ ಒಂದೇ, ಥಿಯೇಟರ್ನಲ್ಲಿ ಪ್ರೆಸೆಂಟೇಷನ್ ಈಸಿ ಇರ್ತದೆ, ಸಿನಿಮಾದಲ್ಲಿ ಕಟ್ ಆಗುತ್ತೆ. ಇಲ್ಲಿ ಮತ್ತೆ ರಿಹರ್ಸಲ್ ಇರಲ್ಲ, ಅಲ್ಲಿ ಒಂದೇ ಟೇಕಲ್ಲಿ ಮಾಡುವಂಥದ್ದು. ಅದನ್ನು ಬೆಳೆಸಿದೆ, ಅದೇ ಸಬ್ಜೆಕ್ಟ್ ಆಯಿತು. ಸಿಲೆಬಸ್ ಮಾಡಿದೆ, ಈ ಕೋರ್ಸ್ ನಡೆಸ್ತೀನಿ. ಹೋದಾಗ 1 ತಿಂಗಳು ಕೋರ್ಸ್ ಇರ್ತದೆ, ಅದನ್ನೇ ಸಿಲೆಬಸ್ ಸಬ್ಮಿಟ್ ಮಾಡಿದ್ದೀನಿ. ಈಗ ಅದ್ರ ಬಗ್ಗೆನೇ ಒಂದು ಡಿಲೀಟ್ ಮಾಡ್ತಾ ಇದ್ದೀನಿ ನಾನು. ಈ ಡಾಕ್ಟರೇಟ್ ಅಲ್ಲದೆ ಒಂದು ಡಿಲೀಟ್ ಆಗ್ತಾ ಇದೆ. ಇದು 3 ಪೇಪರ್ ಬರೀ, 2 ಪೇಪರ್ ಬರೀಬೇಕು. ಯಾಕೆಂದ್ರೆ ನನ್ನ ಸಬ್ಜೆಕ್ಟ್ ಅದು ಸಮರ ಕಲೆಗಳು. ಸಿನಿಮಾಗೆ ಸೀಮಿತ ಅಲ್ಲ, ಪ್ರದರ್ಶನ ಕಲೆ ಹೌದು. ಯಾಕೆ ಪ್ರದರ್ಶನ ಕಲೆ ಅಂದ್ರೆ, ಮೈಸೂರು ದಸರಾ ಯಾವಾಗ ಸ್ಟಾರ್ಟ್ ಆಯ್ತು? ಈಗಲೂ ನನ್ನ ಶಿಷ್ಯರು ಅಲ್ಲಿದ್ದಾರೆ, ಮೈಸೂರಿನವರೇ, ದೊಣ್ಣೆ ವರ್ಷ ಕಲ್ಸೋರು. 400 ವರ್ಷ ಆಗಿದೆ. 400 ವರ್ಷದಿಂದ ದೊಣ್ಣೆ ವರ್ಷ ಮಾಡ್ತಲ್ಲ ರೋಡಲ್ಲಿ. ನಾನು ಹೋಗಿದ್ದೆ 2-3 ಸರಿ. ಈ ಮೆರವಣಿಗೆ 8 ಕಿಲೋಮೀಟರ್ ನಡಿಬೇಕಲ್ಲ, ಅದು ನಡೀತಲ್ಲೇ ಇದೆ. ಅದು ಅಲ್ಲಿಗೆ ಸೀಮಿತ, ಸ್ಟೇಜಿಗೆ ಬರಲಿಲ್ಲ. ಅವ್ರನ್ನ ಎತ್ತಾಕೊಂಬಂದೆ, ಯಾರನ್ನ ಮಾದೇವಪ್ಪ ಅಂತ, ಗರಡಿ ಮಾದೇವಪ್ಪ, ಅವನ್ನ ಎತ್ತಾಕೊಂಬಂದು ಜನಪದ ಲೋಕದಲ್ಲಿದ್ದು ಅವ್ರಿಗೆ ಸ್ಟೇಜ್ ಎಲ್ಲ ಕೊಟ್ಟು ಮಾಡಿಸಿ, ಅವ್ರಿಗೆ ಜನಪದ ಅಕಾಡೆಮಿ ಅವಾರ್ಡ್ ಕೊಡುತ್ತೆ. ಸರ್ ಕುಸ್ತಿ ಯಾವ್ದ್ರಲ್ಲಿ ಬರುತ್ತೆ ಸರ್? ಕುಸ್ತಿ ಜನಪದ ಕಲೆ, ಸಮರ ಸರ್, ಯುದ್ಧ ಕಲೆ. ಹೌದಾ? ಮಲ್ಕಂಬ, ಗುದ್ದಿ ಎಲ್ಲ ಒಂದೇನೆ. ಬಟ್ ಕುಸ್ತಿ ಈಗ ಗೇಮ್ ಆಗೋಯ್ತು. ಈ ಮಲ್ಲಕಂಬ ಈಗ ತಗೊಂಡಿದ್ದಾರೆ ಕೆಲವೆಂಡೆಗೆ. ಈಗ ಅಲ್ಲೇ ನಂದು ಮಕ್ಕಳು 2 ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ, 2 ನ್ಯಾಷನಲ್ಸ್ಗೆ ಹೋಗಿದ್ದಾರೆ. ಈಗ 6 ತಿಂಗಳಲ್ಲಿ, ನಾನು ಹೋದ ಆಗಸ್ಟಲ್ಲಿ ಬಂದಿದ್ದು ನನಗೆ. ಸರ್ ಮಲ್ಲಕಂಬ ನಾವು ಮಕ್ಕಳೆಲ್ಲ ಮಾಡೋದನ್ನು ನೋಡಿದ್ವಿ ಸರ್ ಟಿವಿಗಳಲ್ಲಿ. ಏನು ಮಲ್ಲಕಂಬ ಅಂದ್ರೆ? ಆಕ್ಚುಲಿ ಮಲ್ಲರ ಕಂಬ, ಮಲ್ಲರು ಕುಸ್ತಿ ಆಡೋರಿಗೆ ಪಟ್ಟುಗಳನ್ನ ಹಾಕೋದಕ್ಕೆ ಮಾಡ್ತಾ ಇದ್ದಂತ ಕಂಬ. ಪಟ್ಟು ಹಾಕ್ಲಿಕ್ಕೆ ಅದು ಕೊನೆಗೆ ಹೋಗ್ತಾ ಅದೇ ಗೇಮ್ ಆಗೋಯ್ತು. ಅದೇ ಒಂದು ಸಪರೇಟ್ ಆಗಿ
ಮಲ್ಲಕಂಬದಲ್ಲಿ ಬಹಳ ಅದ್ಭುತ ಮಾಡ್ತಾರೆ ಈಗ ನಮ್ಮ ಸರ್ ಕರ್ನಾಟಕ ಮಾತ್ರನೇ ಎಲ್ಲೆಲ್ಲಿದೆ ಸರ್ ಇದು ಮಲ್ಲಕಂಬ? ಮಲ್ಲಕಂಬ ಮಹಾರಾಷ್ಟ್ರನೇ ಬೆಳೆದಿದ್ದು, ಮಹಾರಾಷ್ಟ್ರನಾ ಸರ್? ಮಹಾರಾಷ್ಟ್ರ ಬೆಳೆದಿದ್ದು. ಜೊತೆಗೆ ಇವತ್ತು ಈ ರೆಜಿಮೆಂಟ್ಗಳಲ್ಲೇ ಇದ್ದಾವೆ. ಆರ್ಮಿನಲ್ಲಿ ಬಹಳ ಕಡೆ ಇದೆ. ನನಗೆ ಹ್ಮ್ ಕೇಂದ್ರ ಸರ್ಕಾರ NSC ನಾನು NIS ಮಾಡಿದ್ರಿಂದ ನಾನು ಹೋಗಿ ಅಪ್ರೋಚ್ ಮಾಡಿ ಎಲ್ಲ ಮಾಡಿ ಕುಸ್ತಿ ಕೇಳಿದೆ. ಕುಸ್ತಿ ಮತ್ತು ಬಾಕ್ಸಿಂಗ್ ನನಗೆ ಭಾಳ ಫೇವರೇಟ್. ಹ್ಮ್ ನಾನು ಆರ್ಮಿಲಿದ್ದ ಕಲ್ತಿದ್ದು ಕುಸ್ತಿ ಮತ್ತೆ ಬಾಕ್ಸಿಂಗ್. ಬಾಕ್ಸಿಂಗ್. ಮಲ್ಲಕಂಬ ನಾನು ನಡೆಸ್ತಾ ಇದ್ದೆ ಇಲ್ಲಿಂದ 10 ವರ್ಷಗಳಿಂದ ಹೊರಗಡೆ ಟೀಮ್ಗಳು ಕರೆಸಿ ಶೋಗಳೆಲ್ಲ ಮಾಡ್ತಾ ಇದ್ದೆ. ಕುಸ್ತಿ ಅಂದ ತಕ್ಷಣ ನೆನಪಾಯ್ತು ನನಗೆ, ನಿಮ್ದು ಒಂದು ವಿಡಿಯೋ ವೈರಲ್ ಆಗಿದೆ. ಹೌದು. ನೀವು ಪದ್ಮಶ್ರೀ ಪ್ರಶಸ್ತಿ ತಗೊಳ್ಳೋ ಸಂದರ್ಭದಲ್ಲಿ ಈಗ ಅಂದ್ಬಿಟ್ಟು ಅಂದ್ಕೊಂಡು ಮಾಡಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಾಖ ಖುಷಿಯಾಗಿ ಅದನ್ನ ರಿಯಾಕ್ಟ್ ಮಾಡಿದ್ದು ಅಲ್ವಾ ಸರ್? ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಎಲ್ಲ ನಮಸ್ಕಾರ. ನಾನು ನಮಸ್ಕಾರ ಮಾಡೋದಕ್ಕೆ ನಾನೇನು ಇರಲ್ಲ. ನನ್ನ ಸಂಪ್ರದಾಯ, ನಾನು ಗುರುಗಳಿಗೆ ಹಂಗೆ ನಮಸ್ಕಾರ ಮಾಡೋದು. ಸೂಪರ್ ಸರ್. ನಾನು ಗುರುಗಳಿಗೆ ಖಾಲಿ ಬಿದ್ದೆ ನಾನು ವಿದ್ಯೆ ಕಲ್ತಿರೋದು. ಅವರು ವಿಶ್ವಗುರು, ಯಾಕೆ ಮಾಡಬಾರ್ದು? ಆಮೇಲೆ ಹೋಗ್ತಾ ಅಲ್ಲಿ ರಾಷ್ಟ್ರಪತಿಯವರಿಗೆ ಅಲ್ಲಿ ಮತ್ತೊಂದು ನಮಸ್ಕಾರ ಮಾಡಿ ನಿಂತಾಗ ಆ ತಾಯಿ ಹಂಗೆ ಕಂಡ್ರು, ನಂಗೆ ಚಾಮುಂಡಿ ಕಟ್ಟ ಥರ ಕಂಡ್ರು. ಇಟ್ಸ್ ಎ ಗ್ರೇಟ್. ಎಲ್ಲರಿಗೂ ನಾನು ಅದೇ 1 ನಿಮಿಷದಲ್ಲೇ ನನ್ನ ಕೆಲಸ ಮಾಡಿದ್ದೀನಿ. ನಾನೇನು ಹೊಸ್ದಾಗಿ ಮಾಡಿ ಆಮೇಲೆ ಆ್ಯಕ್ಚುಲಿ ನಾವು 3 ಹೊಡಿಬೇಕು. 3 ಹೊಡೆದು ಒಂದು ತೊಡೆ ತಟ್ಟಬೇಕು. ಅದು ತೊಡೆ ತಟ್ಟೋದು ಚಾಲೆಂಜ್ ಆಗ್ತದೆ. ಆ ತೊಡೆನ ಇಲ್ಲೇ ರಿಹರ್ಸಲ್ ಮಾಡಿದ್ದೆ 1-2 ಸರಿ. ಆಮೇಲೆ ಇದ್ರಲ್ಲಿ ಮಾಡಲಿಲ್ಲ ನಾನು, ಶೋಕು ಅದು ರಿಹರ್ಸಲ್ ಅಲ್ಲಿ ಏನು ಮಾಡಲಿಲ್ಲ, ಸಿಂಪಲ್ ಆಗಿ ಹೋದೆ. ಒರಿಜಿನಲ್ಲಿ ಹೊಡೆದಾಗ್ಬಿಟ್ಟೆ. ಆಗ ಅವರೆಲ್ಲ SP ಎಲ್ಲ ಏನಾಯ್ತು, ಹೌದಾ? ಆಮೇಲೆ ಕ್ಯಾನ್ ಆಗಿ ಎಲ್ಲ ನನ್ನ ಕಡೆ ಬಿದ್ಬಿಟ್ಟು ಹೇಳ್ದೆ, ನೀವು ಹೇಳಿದ್ಮೇಲೆ 50 ಮಿಲಿಯನ್ ಜನ ನೋಡಿದ್ದಾರೆ ಅಂದ್ರೆ ಗ್ರೇಟ್. ಕಾಸ್ಟ್ಯೂಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ನಾನು ಬಳಸ್ಕೊಂಡಿದ್ದೆ ನಾನು, ನನ್ನ ತಮ್ಮನ ಮಗ ಅವನು ಡಿಸೈನ್ ಮಾಡಿ ಎಲ್ಲ ಬಳಸ್ತಾ. ಕ್ರೆಡಿಟ್ ಎಲ್ಲ ಅವ್ರಿಗೆ ಸಿಗ್ಬೇಕು. ಆಮೇಲೆ ಟೋಪಿ ಹಾಕ್ತೀವಲ್ಲ, ನನಗೆ ಟೋಪಿ ಕಟ್ಟಲೇಬೇಕು ಅಂತ ಅಲ್ಲೆಲ್ಲ ಕೇಳಿದೆ, ಆಗಲ್ಲ ಅದು. ಅಲ್ಲಿ ನನ್ನ ಸ್ನೇಹಿತರು ವಿಡಿಯೋದಲ್ಲಿ ನೋಡಿ ಲಾಸ್ಟಲ್ಲಿ ಇಬ್ರು ನಿಂತ್ಕೊಳ್ತಾರೆ. ಸುದೀಪ್ ಅಂತ ನನ್ನ ಸೀರಿಯಲ್ ಪಾರ್ಟ್ನರ್ ಆಗಿದ್ರು. ಹೌದಾ? ಅವ್ರು ಬಹಳ ಖುಷಿಯಿಂದ ಸುದೀಪ್ ಜಿ ಸೇತ ಮುಜೆ ಈ ಬಾಂಧ ನಾನು ಕಳಿಸ್ತೀನಿ ಅಂತ ಕಳಿಸಿದ್ರು. ಆಮೇಲೆ ಬಟ್ಟೆ 2-3 ತೋರಿಸಿದ್ರು. ಅವನು ತಂದ 3 ಗಂಟೆ ಕಟ್ ಕೂರಿಸ್ಬಿಟ್ಟ ನನ್ನ. ಅದು ಕೊನೆಗೆ ಅಂಟ್ಕೊಂಡ್ಬಿಟ್ಟಿತ್ತು ಬೆಂದು, ಎಲ್ಲಿ ಬಿದ್ದೋದು ಅಂತ. ಫೋಟೋನು ಚೆನ್ನಾಗಿತ್ತು, ಎದ್ದು ಕಾಣ್ತಿದ್ದೆ. ಭಾಳ ಒಳ್ಳೆ ಪೇಟ ಧಾರಣೆ ಆಯಿತು. ನಾನು ಇಬ್ಬರೇ ಮಾಡಿ, ಇನ್ನೊಬ್ರು ಯಾರು ಕಟ್ಕೊಂಡಿದ್ರು. ಅವರು ಹೇಳಿದ್ರು ನಾನೇ ಕಟ್ತಾ ಇದ್ದೆ ಅಂತ. ಅವ್ರು ಹಿಮಾಚಲದವರು, ಮಧ್ಯಪ್ರದೇಶದವರು. ಆಮೇಲೆ ನಾನು ಹುಡುಕೋದಲ್ಲಿ ಬಟ್ಟೆ ಇರಲಿಲ್ವಲ್ಲ, ನಾನೊಂದು ತಗೊಂಡೋಗಿದ್ದೆ, ಅದು ಚಿಕ್ಕದಿತ್ತು, ಮ್ಯಾಚ್ ಆಗ್ತಿರ್ಲಿಲ್ಲ. ಅದು ಅವನೇ ತಂದು ಕಡ್ದ. ಭಾಳ ಚೆನ್ನಾಗಾಯ್ತು. ನನ್ನ ಸಂಪ್ರದಾಯ ಕುಸ್ತಿ ಅಲ್ಲಲ್ಲ, ಕುಸ್ತಿ ಅಲ್ಲ, ಯಾವುದೇ ಸಮರ ಕಲೆ ಆಗಲಿ ನಾವು ನಮಸ್ಕಾರ ಮಾಡೋದೇ ಹಾಗೆ. ಮಲ್ಕಂಬದಲ್ಲೂ ಅದೇ ಬರ್ತದೆ. ಹೌದಾ ಸರ್? ಹೌದೌದು. ಸರ್ ಇದು ಈಗ ನನಗೆ ನಾವು ನೋಡಿದ್ವಿ, ನೀವು ಹೇಳಿದಾಗಲೂ ಮಾಮೂಲಿ ಅಂತಾರಲ್ಲ ಸರ್, ಈಗ ಅಂದ್ರೆ ಚಾಲೆಂಜ್ ಮಾಡೋದು ಅಂತ. ಇದು ಚಾಲೆಂಜ್. ಈಗ ಅಂದ್ರೆ ಏನು ಸರ್? ಇದು ಒಂದು ಗುರುಗಳಿಗೆ, ಒಂದು ತಂದೆ ತಾಯಿಗಳಿಗೆ, ಒಂದು ಭೂಮಿಗೆ ತಾಯಿಗೆ, ಭೂಮಿ ತಾಯಿಗೆ. ಸೂಪರ್ ಸರ್. 3 ಎಷ್ಟೊಂದು ಮೌಲ್ಯ ಇದೆ ಸರ್ ಇದರಲ್ಲಿ. ಮತ್ತೆ ಒಂದು 2 ಮಾಡಿದೆ. ಮದ್ದಿದ್ದೆ ಮಾಡ್ಲಿ, ತಂತ ಇದು ಮಾಡಲಿಲ್ಲ. ಅಲ್ಲಿ ದುರ್ಗಿಗೆ ಮಾಡೋದ್ನಲ್ಲ, ಅದೇ ದುರ್ಗಿನ ಎಮ್ಮ ಕಂಡಿದ್ದು ನನಗೆ. ಹಬ್ಬ ಹಂಗೆ ನಮಸ್ಕಾರ. ಆಮೇಲೆ ಆ ನಮಸ್ಕಾರ ಸ್ಟೈಲೇ ಅಲ್ವಾ ಚೆನ್ನಾಗಾಯ್ತು. ಅಮ್ಮ ನಾನು ಡೆಲ್ಲಿ ಇಂಟರ್ವ್ಯೂನಲ್ಲಿ ಕೇಳಿದ್ರು, ಈ ಸಾಧನೆಗೆ ಏನು ನಿಮ್ಮದು? ಇಲ್ಲ, ನಾನು ಮೌನವಾಗಿದ್ದಿದ್ದೆ ನನ್ನ ಸಾಧನೆ. ನಾನೇನು 20 ವರ್ಷ ಮೌನವಾಗಿದ್ದೆ. ಇಲ್ಲಿ ಯಾರಿಗೂ ಗೊತ್ತೇ ಇಲ್ಲ ನಾನು ಏನು ಮಾಡ್ತಾ ಇದ್ದೆ ಅಂತ. ಯಾರಿಗೆ ಗೊತ್ತಿತ್ತು? ನಿಮ್ಗೆ ಗೊತ್ತಿತ್ತಾ? ಇಲ್ಲ ಸರ್. ಅದೇ ನಮ್ಗೆ ಇನ್ನೂ ಆ ಕೃಷ್ಣ ಪಾರ್ಕ್ದೇ ನೆನಪು. ಅಲ್ಲಿಂದ ಎಲ್ಲೋದಂತ ಯಾರು ಗೊತ್ತಿಲ್ಲ. ಹುಡ್ತಾ ಇದ್ವಿ, ಎಲ್ಲ ಹುಡ್ತಾ ಇದ್ವಿ. ಸಿನಿಮಾದವ್ರು ಮೊನ್ನೆ ಏನೋ ಒಂದು 2-3 ತಿಂಗಳಿಂದ ಮಾಡಿದ್ರು ಫೋನ, ಚೇಂಬರ್ನವರು. ಅದೇ ನಾನು ಬೇಡ ಅಂದ್ಬಿಟ್ಟು ಒಂದು ಬೇಡ ಅಂದ್ರು. ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಂಡು ನಮ್ಗೆ ಏನಾಗಬೇಕು ಆ ತಲೆ ಕೆಡ್ಸ್ಕೊಳ್ಬೇಕು. ಕರೆದ್ರೆ ಹೋಗೋದು, ಕರೀಲ್ಲ ನಮ್ಗೆ ಯಾಕದು. 54 ಮಿಲಿಯನ್ ಸರ್ ಇವತ್ತಿಗೆ ನೋಡ್ತಾ ಇರೋದು. ಅದೇ ರೆಕಾರ್ಡ್ ಆಗಲಿ. 100 ಮಿಲಿಯನ್ ಆಗ್ಬಿಟ್ಟು ಅಷ್ಟು ಸಾಕು. 100 ಮಿಲಿಯನ್ ಅಂದ್ರೆ ಬೇಜಾನಾಯ್ತು. ಇದು ನಿಮಗೆ ಹಾಸನದಲ್ಲಿ ಒಟ್ಟು ಬೆಳೆದ ನೀವು SLC, ಮಿಲಿಟರಿ, ಆಮೇಲೆ ಸಿನಿಮಾ ರಂಗ, ಅದಾದ್ಮೇಲೆ ಸಾಂಪ್ರದಾಯಿಕ ಸಮರ ಕಲೆ, ಇದೆಲ್ಲ ಒಲವು ಹೇಗೆ ಹರ್ಕೊಂಡು ಬಂತು ಅಂತ? ಬದುಕು ಯಾವ ಒಲವು ಇಲ್ಲ, ಎಂಥದ್ದು ಇಲ್ಲ, ಜೀವನ. ಇನ್ನೇನು ಮಾಡ್ಬೋದಾಗಿತ್ತು ನೀವು? PT ಮಾಸ್ಟರ್ ಆಗಬೇಕಾಯ್ತು. ಹೌದಾ ಸರ್? ಅಷ್ಟೇ, ಬೇರೆ ಏನಾಗಬೇಕಾಯ್ತು? PT ಮಾಸ್ಟರ್ ಜಿಮ್ನಾಸ್ಟಿಕ್ಗೆ ಸ್ಕೋಪ್ ಇಲ್ಲ ಇಲ್ಲಿ. ಏನು ಮಾಡಬೇಕಾಯ್ತು? ಸಿನಿಮಾಗೆ ಬಂದೆ. ಸಿನಿಮಾದಲ್ಲಿ ಕಲಿಯೋರ್ಗೂ ಶಿಷ್ಯರು, ಕಲ್ತ ಮೇಲೆ ಅವರು ನಮಗೆ ಗುರುಗಳು. ಇವತ್ತಾಗಿರೋಲ್ಲ ಅವರೇ ಅಲ್ವಾ. ಆಮೇಲೆ ಇವತ್ತು ಯಾರು ಬೇಡ, ಯಾರ ಹೆಸರು ಹೇಳೋದಿಲ್ಲ. ಎಲ್ಲ ಇವತ್ತೇನು ಕೋಟಿಗೆ ಗಟ್ಟಲೆ ತಗೊಳ್ತಾರೆ. ಅವತ್ತು ನಾವು
ಸಿನಿಮಾದಲ್ಲಿ ಓದಾಡಿ ತಮಿಳ್ನಾಡಿನವ್ರ ಜೊತೆ ಗಲಾಟೆಗಳು ಮಾಡಿಕೊಂಡು ಸ್ಟೇಷನ್ಗೆಲ್ಲ ಹೋಗಿ ಬಂದ್ವಲ್ಲ, ಅವತ್ತು ಯಾರಿದ್ರು ಇವರೆಲ್ಲ. ಇವತ್ತು ಕೈ ತುಂಬ ಹಣ ಚೇಂಬರ್ನವರು ನೆನ್ಸ್ಕೋಬೇಕು. ಅವತ್ತೇನೋ ಒಕ್ಕೂಟ ಕಡದೇ ಇದ್ದಿದ್ರೆ ಇವತ್ತು ಇನ್ನೂ ಅವರಿಗೆ ತಮಿಳ್ನಾಡಿಗೆ ಗುಲಾಮರಾಗಬೇಕಾಯ್ತು. ಹೌದು ಸರ್, ನೀವು ಅವಾಗಲೇ ಚೆನ್ನಾಗಿ ಹೇಳಿದ್ರಿ, ತೆಂಗಿನ ಮರ ಹಾಕಿದೀವಿ, ಮರ ಫಸಲು ಕೊಟ್ಟಿದೆ, ಬೇರೆಯವರು ಅದನ್ನ ತಿಂತಾರೆ ಅಂತ. ತಿನ್ಲಿ ಬಿಡಿ, ತುಂಬಾ ಚೆನ್ನಾಗಿ ಅನ್ವಯಿಸುತ್ತಿದೆ. ತಿಂದ್ರ ಜೊತೆ ಇಲ್ಲ ನೋಡಿ. ಇವತ್ತು ಸ್ಟಿಲ್ ಸ್ಟ್ರಗಲ್. ಮನೆ ಇಲ್ಲ ನನಗೆ, ಮನೆ ಇಲ್ಲ, ಜಮೀನಿಲ್ಲ, ಒಂದು ಮಠ ಇಲ್ಲ, ಎಲ್ಲ ಮಾಡಿ ಮತ್ತೆ ತುಂಬಾ ಸಂಭ್ರಮ ಪಡ್ತಾ ಇದ್ದೀರಿ. ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಎಲ್ಲ ಕೇಳ್ತಾರೆ. ನನ್ನ ವೈಫ್ ಕೇಳಿದ್ಲು, ಎಷ್ಟು ಬತ್ತ ದುಡ್ಡು ಅಂತ ಬಂದು ಇಸ್ಕೊಂಡು. ಅದು ಸಾಧನೆ ಸರ್. ನೀವು ಬಂದು ಪ್ರೀತಿಯಿಂದ ಮಾತಾಡೋದು ಸಾಕು. ಇವತ್ತಿನ ಊಟ ಇದೆ ನನಗೆ, ನಾಳೆ ನೋಡೋಣ. ಸರ್, ಕೇಳಬೇಕೋ ಬೇಡವೋ ಗೊತ್ತಿಲ್ಲ, ನಾನು ಕೇಳಲೇಬೇಕು. ನಮ್ಮ ಚಾನಲಲ್ಲೂ ಹಾಕಿದ್ದೀನಿ, ಭಾನು ಮುಸ್ತಾಕ್ ಅವ್ರಿಗೆ ಬುಕರ್ ಅವಾರ್ಡ್ ಬಂದಿದ್ದಕ್ಕೆ ಅವ್ರದ್ದು ಸನ್ಮಾನ ಸಮಾರಂಭದಲ್ಲಿ ಅವ್ರದ್ದು ಸ್ಪೀಚ್ ನಮ್ಮ ಚಾನಲಲ್ಲೂ ಹಾಕಿದ್ದೀನಿ. ಅದಕ್ಕೆ ಇಬ್ಬರಿಗೆ, ದೀಪಾ ಬಾಸ್ತಿ ಮತ್ತು ಭಾನು ಮುಸ್ತಾಕ್ ಇಬ್ಬರಿಗೂ ಅದು ಬಹುಮಾನ ಮೊತ್ತ ವಿಭಜನೆ ಆಗಿದೆ. ಇಬ್ಬರಿಗೂ ಈ ಫಲ ಸಿಕ್ಕಿದೆ. ಹೆಚ್ಚು ಕಮ್ಮಿ ಒಂದು 20 ಲಕ್ಷ ಚಿಲ್ಲರೆ, 27 ಲಕ್ಷ ಬರುತ್ತೆ. ಒಂದು ಬುಕ್ಕರ್ ಅವಾರ್ಡ್ಗೆ ಒಂದು ಪುಸ್ತಕ ಬರೆದಿದ್ದಕ್ಕೆ ಅಷ್ಟು ಬಹುಮಾನ ಇದೆ ಅಂದರೆ, ಈ ಪ್ರಶಸ್ತಿಗಾಗಲಿ ನಿಮ್ಮ ಸಾಧನೆಗಾಗಲಿ ಬಹುಮಾನ ಬೇಕಲ್ವಾ? ಯಾರು ಕೊಡ್ತಾರೆ? ನೀವು ಮಾತಾಡ್ಸಿರೋ ಅದೇ ಬಹುಮಾನ. ನಾಳೆ ಬೆಳಗ್ಗೆ ಇದ್ರೆ ನಾನು, ನಾಳೆ ಬೆಳಗ್ಗೆ ಹೇಳಲಿಲ್ಲ ಅಂದ್ರೆ ನಾನು ಯಾರು? ಈಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ 25 ಲಕ್ಷ ಕೊಟ್ಟು 25,000 ಪೆನ್ಷನ್ ಕೊಡ್ತಾರೆ ಸ್ಟೇಟ್ ಗೌರ್ಮೆಂಟ್. ಹರಿಯಾಣ ಕೊಡ್ತಾರೆ, ಯಾವುದೋ ಒಂದು 2-3 ಸ್ಟೇಟಲ್ಲಿ ಕೊಡ್ತಾರೆ. ನಮ್ಮಲ್ಲಿ ಆ ಪ್ರಾವಿಷನ್ ಇಲ್ಲ. ಎಲ್ಲ ಪದ್ಮಶ್ರೀ ತಗೊಂಡವ್ರು ಕುಬೇರ್ರ. ಈಗ ನನಗೊಂದು ಪೆನ್ಷನ್ ಕೊಟ್ಟರೆ ನನ್ನ ಜೀವನ ಇವತ್ತೊಂದು 5 ವರ್ಷ ಚೆನ್ನಾಗಿರ್ಬೋದು, ಆಮೇಲೆ ನನ್ನ ಜೀವನ ಹೇಗೆ? ಸರ್, ಹಾಗಾದರೆ ಇವಾಗ ನಾವು ಇವತ್ತು ಕೂತಿರೋ ಸಂದರ್ಭದಲ್ಲಿ ನಮ್ಗೆ ನೆನಪಾಗೋದು, ರಾಯಲ್ RCB ಅವರು ಗೆದ್ದರು, 18 ವರ್ಷದ ನಂತರ ಗೆದ್ದರು. ಸಂಭ್ರಮಾಚರಣೆ ಆಯಿತು, ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಅದರದ್ದು ಅನಾಹುತಗಳು, ದುರಂತಗಳು ಎಲ್ಲರಿಗೂ ಗೊತ್ತಿದೆ. ಅಷ್ಟು ಬೇಗ ರಿಯಾಕ್ಟ್ ಆಗಿ ಒಂದು ಕ್ರೀಡೆಗೆ ಅಷ್ಟು ಮಟ್ಟಿನ ಪ್ರಾಶಸ್ತ್ಯ, ಮಹತ್ವ, ಮನ್ನಣೆ, ಜನಪ್ರಿಯತೆ ಕೊಡುವಂಥ ಸರ್ಕಾರ ಏನು ಕೆಲಸ ಮಾಡ್ಬೇಕು ಸರ್? ನಿಮ್ಮಂಥ ಕಲಾವಿದರಿಗೆ, ಕಲೆಗಳಿಗೆ ಮಾಡಬೇಕಲ್ವ? ಜವಾಬ್ದಾರಿ ಇದೆ ಅಲ್ವಾ? ಕ್ರಿಕೆಟ್ ಬಗ್ಗೆ ನನಗೆ ಯಾವ ನಾಲೆಡ್ಜು ಇಲ್ಲ, ನಾನು ನೋಡೋದು ಇಲ್ಲ. ನನ್ನ ಗುರುಗಳಿಗೆ ವಾದ ಮಾಡಿಬಿಟ್ಟಿದ್ದು ನಾನು ಆವಾಗಲೇ. ಅದರಿಂದ ನಾನು ಅದನ್ನ ಬಗ್ಗೆ ಏನು ಮಾತಾಡೋದಿಲ್ಲ, ನಮಗೆ ಸಂಬಂಧ ಇಲ್ಲ. ಅದೇ ಏನಾಗಿದೆ ಬಿಟ್ಟಿದೆಯೋ, ನಮಗೂ ನೋವಾಗುತ್ತೆ ನೋಡಿದ ಟಿ ವಿನಲ್ಲಿ. ಒಂದು ಕ್ಷಣದಲ್ಲೆಲ್ಲ ಎಷ್ಟಾಗುತ್ತೆ ಅಲ್ವಾ? ನನ್ನ ಪ್ರಶಸ್ತಿ ಒಳಕ್ಕೆ ಹೋದಾಗ ಪುಲ್ವಾನ ಗಲಾಟೆ ಆಗಿತ್ತು. 26 ಜನ ನಮ್ಮವರೇ ಹೋದರು. ಇವೆಲ್ಲ ಸಾವು ನೋವುಗಳು ನೋಡಿದಾಗ ನಾವು ಯಾವಾಗ ನಮ್ಮನ್ನೇ ನಾವು ರಕ್ಷಣೆ ಮಾಡ್ಕೊಳ್ಳೋದು? ಅದಕ್ಕೆ ನಾನು ಪ್ರಪೋಸಲ್ ಕೊಟ್ಟಿದ್ದೆ, ಶಾಸ್ತ್ರ ಮತ್ತು ಶಾಸ್ತ್ರ ಎಲ್ಲರಿಗೂ ಅಧ್ಯಯನ ಆಗಬೇಕು, ಕಂಪಲ್ಸರಿ ಆಗ್ಬೇಕು ಇಲ್ಲಿ. ಆವಾಗ ನಾವು ಬದುಕಿಗೆ ಈಸಿ ಆಗ್ತೀವಿ, ಇಲ್ಲ ಭಾಳ ಕಷ್ಟ ಆಗ್ತದೆ ಮುಂದೆ. ಸರ್ಕಾರ ಸರಿ, ಯಾರು ಅವರು ಭಾನುಮುಸ್ತಾಕ್ ನಮ್ಮ ಹಾಸನದವ್ರೆ, ಅವ್ರಿಗೊಂದು ಅಷ್ಟೊಂದೆಲ್ಲ ಆಗಿದ್ದೆ ಬಂದಿದ್ದೆ, ಸಂತೋಷ ಭಾಳ ಈ ವಯಸ್ಸಲ್ಲಿ. ನಾನು 72, ಈಗ ಇನ್ನೆಷ್ಟು ವರ್ಷ ನಾನು ದುಡಿಬಲ್ಲೆ? ನನ್ನ ಜೀವನಕ್ಕೆ ದಾರಿ ಈಗ ಇನ್ಸ್ಟಿಟ್ಯೂಟ್ ಇದೆ, ಏನೋ ನಡೀತಾ ಇದೆ. ಭಾಳ ಕಷ್ಟ ಇದೆ ಇನ್ಸ್ಟಿಟ್ಯೂಟ್ ನಡೆಸೋದು. ಸರ್ಕಾರದ, ಕೇಂದ್ರ ಸರ್ಕಾರದ ಇದು ಇದೆಯಲ್ಲ, ಭಾಳ ಕಷ್ಟ, ಭಾಳ ಕಷ್ಟ. ಅಂದರೆ ಈ ನಾಳೆಯಿಂದ ನಿದ್ದೆ ಮಾಡೋಕ್ಕಾಗೋದು. ಮ್ಯಾನೇಜ್ಮೆಂಟು ಕಷ್ಟ, ನಿರ್ವಹಣೆ ಮಾಡೋದು ಭಾಳ ಕಷ್ಟ ಇದೆ. ಒಂದು ದಿನ ಒಂದೊಂದು ಹೊಸ ರೂಲ್ ಬರ್ತಾ ಇರ್ತದೆ. ಹೌದು ಸರ್. ಸೊ ಎಷ್ಟು ದಿನ ನಡೀತದೆ? ಅನಂತರ ನನ್ನ ಜೀವನ ಏನು ಅಲ್ವಾ? ನನ್ನ ಬದುಕಿಗೆ ಏನಾದ್ರು ಬೇಕಲ್ಲ? ಏನು ಮಾಡಬೇಕು? ಸಮಾಜ ಯಾಕೆ ಕೊಡ್ತಾರೆ? ಸಮಾಜ ಏನು? ಸಮಾಜಕ್ಕೆ ನಾವು 100 ಜನ, ಎಷ್ಟೋ ಲಕ್ಷಾಂತರ ಜನ ನನ್ನ ವೆರಿಫಿಕೇಶನ್ ಬಂದಾಗ DC ಅವರು ಕರೆಸಿದ್ರು. ಆಮೇಲೆ ಅದಕ್ಕೆ ಮುಂಚೆ SP ಅವರು ಸಂತೋಷ್ ಬಾಬು ಅಂತ. ಎಷ್ಟು ಜನ ಟ್ರೈನಿಂಗ್ ಮಾಡಿದ್ದೀನಿ ಅಂದರು. ನನಗೇನು ಅಭ್ಯಾಸ ಇಲ್ಲ, ಗೊತ್ತಿಲ್ಲ ಸರ್. ಒಂದು ಅಂದಾಜು ಒಂದು 15-20 ಸಾವಿರ. ಅವರೆಷ್ಟು ಜನಕ್ಕೆ ಮಾಡೋದು? ಅಂದರೆ ಇದನ್ನೆಲ್ಲ ಕೌಂಟ್ ಮಾಡಿದ್ದಾರೆ. ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಡೆಲ್ಲಿಲಿ ಯೂನಿಯನ್ ಕಟ್ಟಿದೆ, ಒಂದು ಮಾಡಿದ್ರು. ಆಂಧ್ರದಲ್ಲಿ ನನ್ನ ಹುಡುಗನೇ ಹೋಗಿ ಮಾಡ್ದೆ. ಅವನು ಎಷ್ಟು ಜನ ಕಟ್ಟಿದ. ನನಗೆ ಎಷ್ಟು ಜನಕ್ಕೆ ಪಾಠ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಇನ್ನೆಷ್ಟು ಹಿಂದೆ ಹಿಡಿದು ಇಲ್ಲಿಂದ ಹಿಡಿದು DC ಅವ್ರು ಕರೆದು ಎದುರುಗಡೆ ಎಲ್ಲ ವೆರಿಫಿಕೇಶನ್ ಮಾಡಿ ನಮಗೂ ಪಾಠ ಮಾಡಿದ್ದೀರಿ. ಅದಕ್ಕೆ ಅಲ್ಲ, ನಿಮ್ಮ ಶಿಷ್ಯರು ಎಷ್ಟು ಜನ ಇದ್ದಾರೆ ಅಂದ್ರೆ ನಾನು ಆಮೇಲೆ ಯೋಚನೆ ಮಾಡೋದು, ಇದೆಲ್ಲ ಕೌಂಟ್ ಆಗಿದೆ. ಮೌನವಾಗಿದ್ದು ನಾನು ಕೆಲಸ ಮಾಡೋದು ಬರೋದಷ್ಟೇ ಸಾಕು. ನನಗೆ ಇವತ್ತು ಬದುಕೋದಿಕ್ಕೆ ಬೇಕು, ನಾಳೆ ಬೆಳಗ್ಗೆ ನೋಡೋಣ ಯಾರಿದ್ದಾರೆ. ನಾಳೆನೇ ಅಲ್ಲ,
ಸರ್ ಇವಾಗ ಏನೇ ಮಾಡಿದ್ರು ದುಡ್ಡು ಬೇಕು, ಹೆಸರು ಬೇಕು, ತೃಪ್ತಿ ಬೇಕು, ಎಲ್ಲ ಒಟ್ಟಿಗೆ ಸಿಗೋದಿಲ್ಲ. ಈಗ ನಿಮ್ಮ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇವಾಗ ನೀವು ಇವತ್ತು ಪದ್ಮಶ್ರೀ ತಗೊಂಡು ಇಲ್ಲಿ ಕೂತಿದ್ರಿ, ದುಡ್ಡು, ಹೆಸರು, ಕೀರ್ತಿ, ಸಂತೃಪ್ತಿ, ಸಮಾಧಾನ, ತೃಪ್ತಿ ಇದೆ, ಹಾಂ, ದುಡ್ಡಿಲ್ಲ. ಈಗ ನಾನು ಒಂದು ಬೃಹತ್ ಯೋಜನೆ ಶೌರ್ಯಕಲಾ ಮಹಾವಿದ್ಯಾಲಯ ಒಂದು ಎಷ್ಟು ಹಾಕೋದು ಸಾಲಲ್ಲ, ಅಷ್ಟು ಒಂದು 100 ಕೋಟಿಯ ಒಂದು ದೊಡ್ಡ ಇದು ಸರ್ಕಾರ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ. ವರ್ಷಕ್ಕೆ ಒಂದು 200-300 ಜನ ಟೀಚರ್ಸ್ನ ರೆಡಿ ಮಾಡ್ಬೋದು. ಟೀಚರ್ಸ್ನ, ಸ್ಟೂಡೆಂಟ್ಸ್ ಅಲ್ಲ. ಈ ನಮ್ಮ ಮಾರ್ಷಲ್ ಆರ್ಟ್ ಟೀಚರ್ಸ್ಗಳೆಲ್ಲ ಇದೆಲ್ಲ ಭಾಳ ಜನ ಬಂದಿದ್ದಾರೆ ನೋಡಿ. ನೀವು ಅದು ಮಾಡಿ ಬೇಡಲ್ಲ, ನಿಮ್ದದು, ಬಟ್ ದೇಶಕ್ಕೆ ಇದು ಮಾಡಿ. ಸರ್ಕಾರದ ಭಾಷೆಯಲ್ಲಿ ಅದನ್ನು ರೆಕಗ್ನೈಸ್ ಮಾಡೋದಿಲ್ಲ ಮಾತಾಡೋದು. ಹೌದು, ನಾನು ಯೂನಿವರ್ಸಿಟಿ ತಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಸಾಂಪ್ರದಾಯಿಕ ಸಮರ ಕಲೆಗಳು ಅಂತಂದು ಮಾತ್ರ ಕೊಟ್ಟಿದ್ದಾರೆ. ನೀವು ಅದನ್ನು ಬೆಳೆಸಿ, ಅದನ್ನು ಉಳಿಸಿ, ಮುಂದಿನ ಪೀಳಿಗೆಗೆ ಅದನ್ನು ಪರಿಚಯ ಮಾಡೋಕ್ಕೆ ಕಲೆಯಲ್ಲಿ ಉಳಿಯುತ್ತೆ, ನಾವು ಉಳಿತೀವಿ, ನಮ್ಮ ಸಂಸ್ಕೃತಿ ಉಳಿಯುತ್ತೆ, ಮಕ್ಕಳು ಆರೋಗ್ಯವಾಗಿರ್ತಾರೆ, ಜೊತೆಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಾರೆ, ಹಿರಿಯರನ್ನು ರಕ್ಷಣೆ ಮಾಡ್ತಾರೆ. ಇದರಲ್ಲಿ ಗುರು ಶಿಷ್ಯ ಇದು ಸಂಪ್ರದಾಯ ಬರುತ್ತೆ, ಜೊತೆಗೆ ಗುರುವಲ್ಲಿ ಭಕ್ತಿ ಬರ್ತದೆ, ಇವೆಲ್ಲ ಇರ್ತದೆ. ಇವೆಲ್ಲವನ್ನು ಬಿಟ್ಟು ಹೋಗ್ಬಿಟ್ಟಿದೆ ಈಗ ಮೊಬೈಲ್ ಪ್ರಪಂಚದಲ್ಲಿ ಅಂತ ನನ್ನ ವಾದ. ನೋಡುವ ಎಲ್ಲಿಗೆ ಬರ್ತದೆ. ಪ್ರಯತ್ನ ಮಾಡ್ತಿದ್ದು ಇರುವಷ್ಟಿದೆ. ಒಂದು ವಿಶ್ವದ ಪ್ರಪ್ರಥಮ ಶೌರ್ಯಕಲಾ ಮಹಾವಿದ್ಯಾಲಯ ಸ್ಥಾಪನೆ ಆಗಬೇಕು ಅಂತ ನನ್ನ ಆಸೆ. ಅದಕ್ಕೆ ನಾನು ಕಷ್ಟಪಡ್ತಾ ಇದ್ದೀನಿ. ನೀವು ಬರೀ ಕಷ್ಟದ ಬಗ್ಗೆ ಮಾತಾಡ್ತಿದ್ದೀರಿ, ದುಡ್ಡಿನ ಬಗ್ಗೆ ಹೇಳ್ತಾನೆ ಬರ್ತದೆ. ದುಡ್ಡನ್ನು ಕೇಳಿಬಿಟ್ರೆ ನಾಳೆ ನಾನು ಬದುಕೋದೇ ಕಷ್ಟ ಆಗ್ಬಿಡ್ತದೆ. ನನಗೆ ಕಮಿಟ್ಮೆಂಟ್ಸು ಜಾಸ್ತಿ ಇದೆ, ಹಿಂಗೆ ನಡೀತದೆ. ಯಾವ್ದಾದ್ರು ಒಂದು ಇಷ್ಟು ಕ್ಷೇತ್ರಗಳಿಂದ ಬಂದ್ರಿ, ಎಲ್ಲಿ ದುಡ್ಡು ಮಾಡಕ್ ಸಾಧ್ಯ? ಸಿನಿಮಾದವ್ರ ಕೊಡ್ಬೇಕು, ರಾಯಲ್ಟಿ ಕೊಡ್ಬೇಕಾಯ್ತು ನನಗೆ ಅಲ್ವಾ. ಇಷ್ಟು ವರ್ಷದ ಆದ್ಮೇಲೆ ಸಿನಿಮಾದ ರಾಯಲ್ಟಿ. ಹಾಲಿವುಡ್ ನಾನು ಹೇಳ್ದೆ, ಹಾಲಿವುಡ್ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ಏನು ಸಿಸ್ಟಮ್ ಇದೆ ಅಂದ್ರೆ, ಟಿಮ್ ಕಾರ್ಟನ್ ಅಂತ ಅವ್ನು ಬಂದ. ಹಂಗಲ್ಲ, ಈಗ ನಾವು 10 ಜನ ಗ್ರೂಪ್ ಇದ್ದೀವಿ, 10 ಜನ ಗ್ರೂಪಲ್ಲಿ ನಾನು ಮಾಸ್ಟರ್ ಆದ್ರೆ ನೀವೆಲ್ಲ ಕೆಲಸ ಮಾಡ್ತೀರ, ನೀವು ಮಾಸ್ಟರ್ ಆದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ. ಆಮೇಲೆ ಈಗ ನಾನು ನಿನಗೆ ವಿದ್ಯೆಲ್ಲ ಕೆಲಸ ಮಾಡಿದೀವಿ ಅಂದ್ರೆ ಯು ಹ್ಯಾವ್ ಟು ಗಿವ್ ದ ರಾಯಲ್ಟಿ ಫಾರ್ ಹೋಲ್ ಲೈಫ್. ಹೋಲ್ ಲೈಫ್ ಸ್ವಲ್ಪ ಕೃತಜ್ಞತೆ ಇಲ್ಲಿ ಅದೇ ಇದೆಯಾ? ಅದು ಮಾಡೋಕ್ಕಾಗತ್ತಾ? ಮತ್ತೆ ಹಂಗೆ ರಾಯಲ್ಟಿ ಕೊಟ್ಟಿದ್ರೆ ನಾನು ಗುಬೇರನ್ ಥರ ಬದುಕ್ತಿದ್ದೆ. ಈಗ ಇಟ್ ಇಸ್ ದೇರ್ ಇನ್ ಹಾಲಿವುಡ್. ನಿಮಗೆ ಬರ್ಬೇಕಾದ್ರೂ ಗೊತ್ತಿತ್ತು ರಾಯಲ್ಟಿ ಸಿಗಲ್ಲ ಅಂತ. ಅಲ್ಲ, ನಾವು ಏನು ಇಲ್ಲೂ ಏನೂ ಸಿಕ್ಕಿಲ್ಲ ನೋಡಿ. ಮೆಡಲ್ ಸಿಕ್ಕಿದೆ, ಇದಕ್ಕಿಂತ ದುಡ್ಡು ಕೆಲವ್ರಿಗೆ ಗೊತ್ತೇ ಇಲ್ಲ ಇದೇನು ಅಂತ. ಅದು ತಗೊಂಬ ಗೊತ್ತಾಯ್ತದೆ, ಅಂಗಡಿಲಿ ಸಿಗಲ್ವಲ್ಲ. ಇಡೀ ರಾಷ್ಟ್ರ ನನಗೆ ಬೆಳಗ್ಗೆ ಅನೌನ್ಸ್ ಆದ, ರಾತ್ರಿ 8 ಗಂಟೆ ಅನೌನ್ಸ್ ಆದಾಗ ನಿದ್ದೆ ನನಗೆ ಕನ್ಫರ್ಮ್ ಆಗೋಯ್ತು. ಓಲ್ಡ್ ನೈಟ್ ನಿದ್ದೆ ಮಾಡಲಿಲ್ಲ, ಆಗೋದಿಲ್ಲ. ಇಟ್ ಇಸ್ ಪಾಸಿಬಲ್ ಅಂತ ಸುಮ್ಮನೆ ನಮ್ದು ಆನ್ಲೈನ್ ಅರ್ಜಿ ಹಾಕಿದ್ದು ಬಿಟ್ಟಿದ್ದು. ಈ ಲೆವೆಲ್ಗೆ ಹೋಗ್ತದೆ ಅಂತ ಏನು ಗೊತ್ತಿತ್ತು ಸರ್? ಪದ್ಮಶ್ರೀ ಅಂದ್ರೆ ಏನು ಸರ್? ಪದ್ಮಶ್ರೀ ಅವಾರ್ಡ್ ಬೆಲೆ ಏನು ಸರ್? ಮೌಲ್ಯ ಕಟ್ಲಿಕ್ಕೆ ನಿಮ್ಗೆ ಸಿಕ್ಕಿದೆ ಅಲ್ವಾ? ಈಗ ನಮಗೆ ಒಂದು 10,000 ರೂಪಾಯಿ ಸಿಕ್ಕಿದ್ರೆ 10,000 ರೂಪಾಯಿಗೆ ಒಂದು ಮೊಬೈಲ್ ಬರುತ್ತೆ. ಒಂದು 5 ಲಕ್ಷ ಸಿಕ್ಕಿದ್ರೆ ಒಂದು ಕಾರ್ ತಗೊಳ್ತೀನಿ. ಈ ಥರದ್ದು ಬೆಲೆ ಕಟ್ತಾ ಹೋಗ್ತೀವಿ. ಈ ಪದ್ಮಶ್ರೀ ಬೆಲೆ ಏನು ಸರ್? ಮೌಲ್ಯ ನಮ್ಮ ಸಾಂಪ್ರದಾಯನ ಉಳಿಸೋದು. ನಾವು ಸಾಂಪ್ರದಾಯಿಕ ವಾರಸದಾರ. ಈಗ ಸಾಂಪ್ರದಾಯದ ಒಂದು ರೆಪ್ರೆಸೆಂಟೇಷನ್ ಅಂಬಾಸಿಡರ್ ಇದ್ದಾಗೆ ಸಾಂಪ್ರದಾಯ ಸಮರ ಕಲೆಗಳ ಅದು ಸರ್ಕಾರ ಮಾಡಬೇಕು. ಇಲ್ಲ ಯಾವ್ದಾರ ಕಂಪನಿಗಳು ಇದನ್ನು ಉತ್ಸವ ತಗೊಂಡು ಇದನ್ನು ಬೆಳೆಸೋದಕ್ಕೆ ಮುಂದೆ ಬರಬೇಕು. ನೀವು ಹೇಳಿದ್ರಿ ಮಾರ್ಕೆಟಿಂಗ್ ಹೆಂಗೆ ಅಂತ. ನಮ್ದು ಯಾವ ಮಾರ್ಕೆಟಿಂಗ್ ಇದೆ ಅಂತ ಕಂಪ್ನಿಗಳು ಬಂದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ವರ್ಷಕ್ಕೆ 100 ಅಂದ್ರೆ 10 ವರ್ಷ 5 ವರ್ಷ ಇದ್ದರೆ ಒಂದು 1000 ಜನ ಶಿಕ್ಷಕರು ಮಾಡಿದ್ರೆ 1000 ಜನ ಎಷ್ಟೋ ಲಕ್ಷ ಜನ ಸ್ಟೂಡೆಂಟ್ಸ್ ರೆಡಿ ಮಾಡ್ತಾರೆ. ಸೊ ಅಷ್ಟೇ ನನ್ನ ಕೊಡುಗೆ. ಅದಕ್ಕೆ ಸಾಕಾರ ಬೇಕೀಗ. ಕಂಪ್ನಿಗಳು ಮಾಡ್ತಾವೋ, ಜನರು ಮಾಡ್ತಾರೋ. ಗುರುಕುಲಗಳಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸ್ವಾಮಿಗಳ ಮಠಗಳಿಗೆಲ್ಲ ಮಾಡುವ ಅಂತ ಒಂದು ದೊಡ್ಡ ಪ್ರಯತ್ನ ಇದು. ನೋಡುವ ಮುಂದೆ ಏನಾಗ್ತದೆ. ಯಾಕೆ ನನಗೇನು ಇದ್ರ ಇನ್ನೂ ಔಟ್ಪುಟ್ ಬಂದಿಲ್ಲ. ಏಕೆಂದರೆ ನಮ್ಮಲ್ಲಿ ಏನೂ ಇಲ್ಲ, ಹಣ ಇಲ್ಲ. ನಾವು ಈಗ ಇನ್ಸ್ಟಿಟ್ಯೂಟು ಬಾಡಿಗೆಯಲ್ಲಿದೆ, ಅಲ್ಲಿ ಏನು ಅಷ್ಟು ಸೌಲಭ್ಯಗಳಿಲ್ಲ. ಮೊದಲು ಚಿಕ್ಕದಾಗಿದ್ದಾಗ ಚೆನ್ನಾಗಿತ್ತು, ಈಗ ದೊಡ್ಡದಾಗಿದೆ. ಈಗ ಹಾಸ್ಟೆಲ್ ಬೇಕು, ಒಂದು 200 ಜನ 300 ಜನ ಉಳ್ಕೊಳ್ಳೋ ಹಾಸ್ಟೆಲ್ ಬೇಕು. ಯಾರನ್ನ ಕೇಳ್ಬೇಕು ಸರ್ ನೀವು? ಸರ್ಕಾರ. ದಾನಿಗಳನ್ನ ಕೇಳ್ಬೋದಲ್ಲ? ದಾನಿಗಳು ಯಾರು ಕೊಡ್ತಾರೆ? ಅವ್ರಿಗೆ ತುಂಬಾ ಕಡೆ ದಾನಗಳು ನಡೀತಾನೆ ಇದಾವಪ್ಪ. ಅದು ಜಾಗವೇ ಇಲ್ವಲ್ಲ. ಫಸ್ಟ್ ಜಾಗ ಬರಬೇಕಲ್ಲ. ಜಾಗ ಸರ್ಕಾರ ಕೊಡಬೇಕು. ನಾನು ಜಾಗ ತಗೊಂಡು ಮಾಡೋಕ್ಕಾಗಲ್ಲ. ಸರ್ಕಾರ ಈಗೇನು ಮನಸ್ಸು ಮಾಡಿದೆ. ಈ CA ಸೈಟ್ಗಳೆಲ್ಲ ಕೆಲವು ಇರ್ತವೆ. ಸೈಟ್ಗಳಲ್ಲಾಗಲ್ಲ, 5 ರಿಂದ 10 ಎಕರೆ ಬೇಕು ನಮ್ಗೆ. ವಾವ್, ಸೂಪರ್ ಸರ್.
ಕುದುರೆ ಓಡಿಸ್ಬೇಕು ಸ್ವಾಮಿ, ಕುದುರೆ ಓಡೋಷ್ಟು ಕುದುರೆ ಇಂಡಿಪೆಂಡೆಂಟ್ ಅವರಲ್ಲಿ ಸರ್ಕಾರದ ವತಿಯಿಂದಲ್ಲ. ಬಟ್ ಇದೀ ಕೆಲವು ಸ್ಕೀಮ್ಗಳಿದೆ ಸರ್ಕಾರ ಮಾಡ್ಬೋದು, ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ಕಿಲ್ ಡೆವಲಪ್ಮೆಂಟಲ್ಲಿ ಮಾಡ್ಬೋದು, ಶಾರ್ಟ್ ಕೋರ್ಸ್ಗಳು ಮಾಡ್ಬೋದು. ಆಮೇಲೆ ಇಲ್ಲಿ ಎಜುಕೇಷನ್ ಬೇಕಿಲ್ಲ. ಮೂಲ ಏನು ಅಂದರೆ ಇದರಲ್ಲಿ ಎಜುಕೇಷನ್ ಬೇಕಿಲ್ಲ. ಅವನು ಇದು ಕಲಿತ ಮೇಲೆ ಈಗ ಎಲ್ಲರಿಗೂ ಹೇಳ್ತೀನಿ ಏನಂದ್ರೆ, ಮೊನ್ನೆ ಅದೊಂದು ತುಳುನಾಡು ಕಲರಿ ಒಂದು ಸ್ಕೂಲ್ ಓಪನ್ ಮಾಡಿದೆ, ಅಲ್ಲಿ ಹೇಳಿದೆ ನಮ್ಮ ಹತ್ರ ಕಲಿತ ಅವ್ರಿಗೆ ಹೇಳಿದೆ ಸ್ಕೂಲ್ ಕೋರ್ಸ್ ಓಪನ್ ಮಾಡಿ, ಏನಾಗುತ್ತೆ ಮುಂದೆ ಏನೂ ಆಗದೆ ಸ್ಟಂಟ್ ಮ್ಯಾನ್ ಅಂತ ಗ್ಯಾರಂಟಿ ಆಯ್ತಾನೆ ಅಂತ. ವಾವ್, ಸೂಪರ್, ವೆರಿ ಈಸಿ ಇಲ್ಲ ಬೇಕು ಅವ್ರಿಗೆ. ಸೊ ಆ ಥರ ಸ್ಟಂಟ್ ಮ್ಯಾನ್ ಅಂತೂ ಹಾಗೆ ಆಗ್ತಾನೆ, ಇಲ್ಲ ಟೀಚರ್ ಆಗ್ತಾನೆ, ಅದ್ಭುತ ಟೀಚರ್ ಆಗ್ತಾನೆ, ಇಲ್ಲ ಅದನ್ನು ಬೆಳೆಸೋವಂಥ ಒಂದು ಗುರುಗಳಾಗ್ತಾರೆ. ಈ ಒಂದು ಸೋಲು ಕಂಡಾಗ ಏನು ಮಾಡಬೇಕು, ನನ್ನಲ್ಲಿರೋ ಕಲೆ ನಾನು ಬೆಳೆಸೋದಕ್ಕೆ ಆಯಿತು, ನಂದು ಈ ಪಾಠ ಮಾಡೋಣ. ಈ ಗುರುಗಳಾಗಿ ಸ್ಥಾನಮಾನ ಇದ್ದೇ ಇದೆಯಲ್ಲ, ನಾನು ಗುರುನೇ ಅಂತಾರೆ ಹೊರತು ಬೇರೆ ಏನೋ ಅನ್ನೋದಿಲ್ವಲ್ಲ. ಮತ್ತು ಕೆಲಸ ಸಿಗೋದು ಬಿಡೋದು ಸೆಕೆಂಡ್ರಿ. ಈ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದ ಮೇಲೆ ನಿಮ್ಗೆ ಯಾವ್ದಾದ್ರು ಅನುದಾನ ಸಿಗ್ಬೋದಾ? ಆಮೇಲೆ ಏನು ದಾನಿಗಳು ನಿಮ್ಗೆ ನೆರವು ಕೊಡಕ್ಕೆ ಬರ್ಬೋದಾ? ಅಂಥದ್ದು ಏನು ಬಂದಿಲ್ಲ ಇದುವರೆಗೆ. ನೀವೇನಾದ್ರು ಹೇಳಿದ್ರೆ ಯಾರು ಕೊಟ್ಟರೆ ಇದು ಜನ ನೋಡ್ಬೇಕಲ್ಲ ಸರ್? ನೋಡ್ತಾರೆ, ಖಂಡಿತವಾಗಿ ನೋಡ್ತಾರೆ. ಆಮೇಲೆ ನಮ್ದು ಈಗ ವೆಲ್ಕಮ್ ಸೆಂಟರ್ ಇದೆ, 3 ಕೋರ್ಸ್ ಇದಾವೆ. ನೀವು ಕೇಳಲಿ ಅಂತ ಕಾಯ್ತಿದ್ದಾರ ಜನ? ನಾನು ಯಾರನ್ನೂ ಕೇಳಿಲ್ಲ ನೀವು? ಸ್ವಾಭಿಮಾನ ಜಾಸ್ತಿ ಅಲ್ಲ, ಕೇಳೋದು ಹೆಂಗೆ ಅಂತ ಗೊತ್ತಿಲ್ವಲ್ಲ, ಯಾರನ್ನು ಕೇಳೋದು? ನೀವು ಕೇಳ್ಬೋದು, ಇವಾಗ ನಮ್ಮ ಜೊತೆ ಮಾತಾಡ್ತಿದ್ದೀವಿ. ಹೇಳಿದ್ದೀನಿ. ಆಮೇಲೆ ಬ್ರೋಚರ್ ಮಾಡಿ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತೀನಿ. ನಮಗೆ ಗುರುಕುಲ ಈಗ 30 ಮಕ್ಕಳು ಬರ್ತಾರೆ, ಈಗ ಅವ್ರನ್ನು ಉಳ್ಕೊಳ್ಳೋದಕ್ಕೆ ಊಟ ತಿಂಡಿ ವ್ಯವಸ್ಥೆ ಆಮೇಲೆ ಎಲ್ಲ ಫ್ರೀಯಾಗಿ ಮಾಡ್ತಾ ಇರೋದು ನಾವು. ಇದನ್ನು ಯಾರು ಫೀಸ್ ತಗೊಳ್ತಾ ಇಲ್ಲ. ಅವ್ರು ಏನಿದ್ರು ಎಕ್ಸಾಮಿನೇಷನ್ ಫೀಸ್ನ ಯೂನಿವರ್ಸಿಟಿ ಕಟ್ಟಬೇಕು, ಅದು ಬಿಟ್ಟರೆ ನಮ್ದೇನಿರಲ್ಲ. ಎಲ್ಲಿಂದ ನಾನು ಇಷ್ಟು ವರ್ಷ ಮಾಡಿದ್ದೀನಿ, 30 ಮಕ್ಕಳನ್ನ 5 ವರ್ಷ 6 ವರ್ಷ ಸಾಕಿದ್ದೀನಿ. ನ್ಯಾಷನಲ್ ಸ್ಕೇಲ್ ಆಗಿ ನೋಡೋದು ಅವ್ರ ಇಂಡಿಯಾ ಸುತ್ತಿಸ್ತೇವೆ ಅವಕ್ಕೆಲ್ಲ, ಎಲ್ಲ ಕಡೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಶೋ ಮಾಡಿದವರು. ಈ ದೊಡ್ಡವರಾದ್ರೂ ಹೊರಟೋದು, ಅವ್ರು ವಾಪಸ್ ಏನಾದ್ರು ಕೊಡ್ಬೇಕಲ್ಲ ಸರ್ ಮಕ್ಕಳ ಎಲ್ಲ ಪಾಪ ಬಡ ಮಕ್ಕಳು ಅವರು ಏನು ಇಲ್ಲೇ ಇದ್ದಾರೆ, ಮಕ್ಕಳನ್ನ ಇಲ್ಲಿ ಕಳಿಸೋದು. ಆನಂತರ ಅವ್ರನ್ನ ನೀವೇನು ಶ್ರೀಮಂತರಾಗಿ ಮಾಡೋಕ್ಕಾಗ್ತಾ ಇಲ್ಲ ಅದರಲ್ಲಿ. ಅವ್ರೇನೋ ಆಗ್ತಾರೆ, ನಾನು ಅವ್ರನ್ನ ಮಾಡಿದ್ದೆ, ನಾನು ಅದಕ್ಕೆ ಇಟ್ಸ್ ನಾಟ್ ಮೈ ಫಲ ಬೇಡ. ಅವರು ಸಂಸ್ಥೆ ನಮ್ಮನ್ನು ಬೆಳೆಸಿದ್ದೆ, ನಾವೇನೋ ಮಾಡಿದ್ದೀವಿ, ಗುರುಗಳಿಗೇನೋ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬರಬೇಕು ಹೊರತು ನಾವು ನೀನು ಮಾಡಿದ್ರಪ್ಪ ನೀನು ಮಾಡು ಅಂದರೆ ಈಗ ಸಿನಿಮಾದವ್ರು ಮಾಡ್ತಾವ್ರ ನಮಗೆ ಇಲ್ಲ. ಮತ್ತೆ ಸರ್ ಒಂದು ಗಾದೆ ಬಂತು, ಈಗ ನೀವು ಹೇಳಿದ ತಕ್ಷಣ ನೆನಪಾಯ್ತು. ಏನೋ ಹೇಳ್ತಾರಲ್ಲ, ಮಗು ಅಳದೇ ಇದ್ರೆ ತಾಯಿ ಕೂಡ ಹಾಲು ಕೊಡಲ್ಲ. ಏನು ನನಗೆ ಅಳೋದು ಹೆಂಗೆ ಅಂತ ಗೊತ್ತಿಲ್ಲ, ಅಳ್ತೀನಿ ನಾನು. ಅದು ಬೇರೆ, ನನಗೆ ಅಪ್ರೋಚ್ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಸರ್. ಮಾರ್ಕೆಟಿಂಗ್ ಗೊತ್ತಿಲ್ಲ. ಮಾರ್ಕೆಟಿಂಗಿಗೆ ಬೇರೆ ಅದ ಒಂದು ನಿಯಮಗಳಿರ್ತದೆ, ಹೆಂಗೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡುವ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಆ ಥರ ಇದ್ದಿದ್ರೆ ಇಷ್ಟೊತ್ತಿಗೆ ಏನಾದ್ರು ಸಾಧನೆ ಮಾಡ್ಕೊಂಡ್ಬಿಡೋರು. ಇದಕ್ಕಿಂತ ಏನು ಸಾಧನೆ ಬೇಕು ಹೇಳಿ? ಈ ಥರ ಮಾರ್ಕೆಟಿಂಗ್ ಸಾಧನೆ ಅಲ್ಲ, ದುಡ್ಡು. ನೀವು ಹೇಳ್ತಾ ಇರೋದು ಏನು ಅಂದ್ರೆ ದುಡ್ಡು ಸಾಧನೆ. ಅದು ನಮಗೆ ಒಬ್ಬ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರ ಜೊತೆ ಕೂತ್ಕೊಂಡು ಫೈನಾನ್ಷಿಯಲ್ ಪ್ರಾಬ್ಲಮ್, ಮಕ್ಕಳಿಗೆ ಜಾಗ ಬೇಕು, ಸಾಹಸಕ ಕ್ರೀಡೆಗಳನ್ನ ಜಾಸ್ತಿ ಮಾಡಿಸ್ಬೇಕು, ಸವಲತ್ತುಗಳಿಲ್ಲ, ಸರ್ಕಾರ ಜಾಗ ಕೊಟ್ಟಿಲ್ಲ, ದಾನಿಗಳು ಇನ್ನೂ ನೆರವು ಬಂದಿಲ್ಲ ಅಂದಾಗ ಆ ಥರ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುತ್ತೆ. ಈಗ ನೋಡಿ, ಇಲ್ಲಿ ನಮ್ಮ MLA ಇದ್ದಾರೆ ಇಕ್ಬಾಲ್ ಹುಸೇನ್, ಅವರಿಗೆ ಬಂದಿದ್ರು ನೋಡಿ, ಇಷ್ಟು ವರ್ಷ ನಮ್ಗೇನು ಗೊತ್ತೇ ಇಲ್ಲ, ಇಲ್ಲೆಲ್ಲ ಮಾಡ್ತಾ ಇದ್ದಾರೆ, ನೀವು ಯಾರು ಬಂದೇ ಇಲ್ಲ ಸರ್. ಆಮೇಲೆ ನಾವ್ಯಾವ ಕಾರ್ಯಕ್ರಮ ಕರೆಯಲ್ಲ, ಕರೆದ್ರೆ ಬರಲ್ಲ, ಗೊತ್ತಿದೆ. ನಾವು ಅವ್ರ ಹಿಂದೆ ಓಡಾಡಕ ಇವೆಲ್ಲ ಏನು ಬೇಕು ಹೇಳಿ, ಇಲ್ಲ CM ಒಂದೇನೋ ಫಂಡ್ ಕೊಡ್ತಿದ್ದು ಲೆಟರ್ ಬರೆದವ್ರು ಅಷ್ಟೇ ಬಿದ್ದದೆ. ಆಮೇಲೆ ನಮಗೆ DC ಅವ್ರು ಹೆಲ್ಪ್ ಮಾಡೋದು. ಈಗ ಒಂದು 5 ಲಕ್ಷ ಸರ್, ಏನು ಬೇಕು ಒಂದು ಸರ್, ಎಕ್ವಿಪ್ಮೆಂಟ್ ಇಲ್ಲ, 3 ಸೆಂಟರ್ ಮಾಡ್ತಾ ಇದ್ದೀನಿ ಅಂತ. ಯಾಕೆ ಇಲ್ಲ ಇನ್ನೊಂದು 3 ಜನ ಕೆಲಸ ಕೊಡೋಣ, ಎಕ್ವಿಪ್ಮೆಂಟ್ ಕೊಡ್ಸಿದ್ದೀವಿ. ಒಂದು 5 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ ಎಕ್ವಿಪ್ಮೆಂಟ್ಗೆ. ಚನ್ನಪಟ್ಟಣ ಒಂದು ಮಾಡ್ತೀನಿ, ಕನಕಪುರ ಬಿಡದಿ ಇದೆ ಆಲ್ರೆಡಿ. ನಮ್ಮ ಡಿಸ್ಟಿಕಲ್ಲಿ 4 ಆಗ್ತದೆ, 4 ಜನ ಕೆಲಸ ಆಗುತ್ತಲ್ಲ. ಇಂಥ ಒಬ್ಬೊಬ್ಬ DC ಅವರು, ಜಿಲ್ಲಾಧಿಕಾರಿ ಎಲ್ಲ ಭಾಳ ಅದ್ಭುತ ಅಲ್ವಾ? ಎಷ್ಟು ಬೇಕು ಅಂತ ಸರ್, ಒಂದು ಸೆಂಟರ್ಗೆ 2 ಲಕ್ಷ ರೂಪಾಯಿ ಎಕ್ವಿಪ್ಮೆಂಟ್ ಬೇಕು. ಅಷ್ಟೇ ಸಾಕ ಸರ್? ಎಕ್ವಿಪ್ಮೆಂಟು ಅದು ಗೊತ್ತಾಯ್ತು, ಉಪಕರಣಗಳು ಸಂಬಂಧಪಟ್ಟದ್ದು. ಈ ವರ್ಷ ಕೊಟ್ಟರು, 3 ಲಕ್ಷ ಕೊಡ್ತಾರೆ. ವಾ, ಸೂಪರ್ ಸರ್, ಸೂಪರ್. ಇದು ಸರ್, ಈ ಜೀವನೋತ್ಸಾಹ ಅಂದ್ರೆ ಭರವಸೆ ಅಂದ್ರೆ ಇದು ಸರ್. ಇಲ್ಲಾಂದ್ರೆ ಪದ್ಮಶ್ರೀ ಇಲ್ಲಿವರೆಗೂ ತೊಗೊಳಕ್ ಸಾಧ್ಯ ಆಗ್ತಿತ್ತು. ಏನ್ ಭರವಸೆ ಸರ್ ನಿಮ್ದು, ಆತ್ಮವಿಶ್ವಾಸ? ಅಲ್ಲ, ಈಗ ಬೇರೆ ಏನು ಹೇಳಿದ್ರೆ 72 ಏನೋ ವಯಸ್ಸು. ನಾನು ಈಗ ಇದನ್ನ ಮಾಡದೇ ಇದ್ರೆ ಮುಂದೆ ಮತ್ತೆ ನನ್ನ ಮಾಡಿ 100 ಜನ ಪದ್ಮಶ್ರೀ ತಗೋತಾರೆ ವರ್ಷಕ್ಕೆ. 140 ಜನ. ಎಷ್ಟು ವರ್ಷ ಎಷ್ಟು 54 ಕೊಡ್ತಾ ಇದ್ದಾರಂತೆ. ಎಷ್ಟು ಜನ ತಗೊಂಡೆಲ್ಲ
ಅಲ್ವಾ, ತನ್ನ ಜೀವನ ಕೊನೆ ಮುಗಿಸಿ ಏನೋ ಮಾಡ್ಕೊಂಡು ಹೋಗ್ತಾರೆ. ಅದು ಅಟ್ಲೀಸ್ಟ್ ನನಗೆ ಪೆನ್ಷನ್ ಆದ್ರೂ ಇದೆಯಾ, ಅದು ಇಲ್ಲ. ಏನೋ ಎಫ್ ಡಿ ಬರ್ತದ, ಅದು ಇಲ್ಲ. ಮತ್ತೇನು ಮಾಡಬೇಕು? ನೀವು ಪೆನ್ಷನ್ ಇಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಂಡಿಲ್ಲ ಸರ್. ಏನಕ್ಕೆ? ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಮೆನ್ಷನ್ ಮಾಡ್ತಿದಾರಲ್ಲ ನಿಮ್ಮನ್ನ, 500ಕ್ಕೂ ಹೆಚ್ಚು ಜನ ನೀವು ವಾಟ್ಸಪ್ಪಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ. ಹೇಳ್ತಾರೆ, ಏನೋ ರಾತ್ರಿ ಊಟ ಇಲ್ಲ ಅಂದ್ರೆ ಯಾರೋ ಊಟ ತಂದು ಕೊಡ್ತಾರೆ, ತಿಂತೀನಿ ಅಲ್ಲ. ಬಟ್ ಅನ್ನೋ ಬೇರೆ. ನಾನು ಈಗ ನನ್ನ ಫ್ಯಾಮಿಲಿ ದೂರ ಆಗಿದ್ದು ಅದಕ್ಕೆ, ನನ್ನಲ್ಲಿ ಏನಿಲ್ಲ ಅಂತ.